ಓದ್ತೀನಿ ಬ್ರದರ್, ನಾನೇ ಓದ್ತೀನಿ. ವೆರಿ ಗುಡ್ ಸಂತೋಷ್ ಥ್ಯಾಂಕ್ ಯು. ಎಲ್ಲಪ್ಪ ಬ್ರದರ್ ಒಂದು ಪ್ರಾರ್ಥನೆ ಮಾಡ್ಬಿಡೋಣ. ಓಕೆ ರೀ, ದಯವಿಟ್ಟು. ಸರಿ ಬ್ರದರ್, ಪ್ರಾರ್ಥನಾ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ ತಂದೆ. ತಂದೆ ಆದರೆ ಇದುವರೆಗೆ ನಿಮ್ಮ ದೂತರ ಮುಖಾಂತರವಾಗಿ ನಮ್ಮನ್ನು ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಲಿಟ್ಟು ಇಳಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ, ಅದೇ ರೀತಿ ನಿಮ್ಮ ಚಿತ್ತಕ್ಕಿರುದ್ಧವಾಗಿ ನಾವೆಲ್ಲರೂ ಏನಾದರೂ ತಪ್ಪು ಮಾಡಿದ್ರೆ ನಮ್ಮನ್ನು ಕ್ಷಮಿಸಿ ತಂದೆ. ಮುಂದೆ ನಿಮ್ಮ ಚಿತ್ತಂತೆ ನಡಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ತಂದೆ ಆದದ್ದೇರೆ ಇನ್ನು ಯಾವ ಸೋದರ ಬಂದಿರೋ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಅವ್ರಿಗೆ ಸಹಾಯ ಮಾಡು ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂಥ ಸೋದರಿಗೋಸ್ಕರ ಸಹ ಬೇಡ್ಕೊತಾನೆ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ಹೇಳುವ ಹಾಗೆ ತಂದೆ ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ. ತಂದೆ, ಆ ವಾಕ್ಯವನ್ನು ಎಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ನಾವು ಸಹ ತಂದೆ ನಡೆದು ನಮ್ಮ ಊಟ ನಾವು ಓಡಿ ಮುಗಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಕೃಪೆ ಕೊಟ್ಟು ನಡೆಸಪ್ಪ ತಂದೆ. ಇದುವರೆಗೆ ನಾನು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನೆ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. Thank you. ಮೊದಲು ತಂದೆ ದೇವರಿಗೂ ಮತ್ತೆ ಅವರ ಮಗನಾದ ಕ್ರಿಸ್ತನು ಕೂಡ ಈ ಒಂದು ವೇಳೆಯಲ್ಲಿ ಕೃತಜ್ಞತೆ ಹೇಳಿಕೊಂಡು, ಸೋದರಿಯರೇ, ನಾವು ಮತ್ತೆ ಈ ದೇವದರ್ಶನ ಕೂಡಾರದ ಒಂದು 4ನೇ ಭಾಗಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ ಸೋದರಿಯರೇ. 3 ಭಾಗ ನಾವು ನೋಡಿದೀವಿ. 3 ಭಾಗದಲ್ಲಿ ಅದರ ಕಟ್ಟುಮಾನಗಳು ಹೆಂಗಿತ್ತು ಒಂದೊಂದು ಕೂಡ ಮೊದಲು ನಾವು ಅಂಗಳದಲ್ಲಿ ಇರುವ ಒಂದೊಂದು ವಿಷಯ ಕೂಡ ನಾವು ನೋಡಿದೀವಿ. ಯಾವ್ದೆಲ್ಲ ನೋಡಿದೀವಿ ಅಂತ ಕೇಳಿದ್ರೆ ಸೋದರಿಯರೇ, ಒಂದು ಚಾಪ್ಟರ್ 1ನೇ ಭಾಗದಲ್ಲಿ ಎಲ್ಲ ನೋಡ್ರಿ, ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಯಾಕಂದ್ರೆ ನಾವು ಒಂದೊಂದು ಚಾಪ್ಟರ್ ಹೋಗ್ತಾ ಹೋಗ್ತಾ ಅದರ ಒಂದು ಸ್ವಲ್ಪ ಡೀಪ್ ಆಗಿ ಹೋಗ್ತದೆ. ಅದು ಒಂದೊಂದು ವಿಷಯಗಳ ಬಗ್ಗೆ, ಒಂದೊಂದು ವಸ್ತುಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ ಒಂದು ಅವಶ್ಯಕತೆ ಇರ್ತದೆ. ಅದೇ ತರ ಸೋದರಿಯರೇ, ಮತ್ತೆ ನೀವು ಜ್ಞಾಪಕ ಇಟ್ಕೊಳ್ರಿ. ಮೊದಲನೇ ಭಾಗ ನಾವು ನೋಡ್ಬೇಕಾದ ಫಸ್ಟ್ ಚಾಪ್ಟರ್ ನಾವು ಓದಿದಂತ ವಿಷಯಗಳು ಏನೆಲ್ಲ ಇತ್ತಪ್ಪ ಅದರಲ್ಲಿ ಅಂತ ಹೇಳುವಾಗ ಸೋದರಿಯರೇ, ನಾವು ಸಿಂಬಲ್ಸ್ ಆಫ್ ಕಲರ್ಸ್ ಅಂತ ಹೇಳಿ ನೋಡ್ತೀವಿ. ಮೊದಲನೇ ಚಾಪ್ಟರ್ ಅಲ್ಲಿ ಅದು ಓವರ್ ವ್ಯೂ ಆಫ್ ಟ್ಯಾಬರ್ನಾಕಲ್, ಆ ದೇವದರ್ಶನ ಗೂಡಾರದ ಒಂದು ಸುತ್ತು ಅಂತ ಹೇಳುವಾಗ ಎಲ್ಲ ಒಂದು ನೋಟ, ದೇವದರ್ಶನ ಗುಡಾರದಲ್ಲಿ ಇದ್ದಿದ್ದಂತ ಎಲ್ಲಾ ವಿಷಯಗಳನ್ನು ಆ ಮೊದಲನೇ ಭಾಗದಲ್ಲಿ ನಾವು ನೋಡಿದೀವಿ. ಆ ಮೊದಲನೇ ಭಾಗದಲ್ಲಿ ನೋಡುವ ಒಂದೊಂದು ಆ ಒಂದು ಚಾಪ್ಟರ್ ಅಲ್ಲಿ, ಆ ಭಾಗದಲ್ಲಿ ಮೊದಲನೇದು ಯಾವ್ದು ನಾವು ನೋಡಿದ್ದು ಅಂತ ಹೇಳಿದ್ರೆ ಸಿಂಬಲ್ಸ್ ಆಫ್ ಕಲರ್ ಅಂತ ಹೇಳಿದ್ರೆ ಸೋದರಿಯರೇ, ಆ ವರ್ಣಗಳು ಬಗ್ಗೆ ನೋಡಿದೀವಿ. ಕಲರ್ಸ್ಗಳು ಬಗ್ಗೆ ನಾವು ನೋಡಿದೀವಿ, ಅದರಲ್ಲಿ ಇದ್ದಿದ್ದಂತ ಕಲರ್ಗಳು. ಆಮೇಲೆ ಮೆಟಲ್ಸ್, ಅದರ ಒಂದು ಮೆಟಲ್ಸ್ ಅಂತ ಹೇಳಿದ್ರೆ ಅದೊಂದು ಲೋಹ, ಆ ಲೋಹದಲ್ಲಿ ಇದ್ದಿದ್ದಂತ ವಿಷಯಗಳು ನೋಡಿದ್ವಿ. ಯಾವ್ಯಾವ ಮೆಟಲ್ಸ್ ಎಲ್ಲ ಅದರಲ್ಲಿ ಉಪಯೋಗ ಮಾಡಿದ್ರು, ಚಿನ್ನ ಮತ್ತೆ ತಾಮ್ರ, ಮತ್ತೆ ಅದರಲ್ಲಿ ಇದ್ದಿದ್ದಂತ ಚಿನ್ನ ತಾಮ್ರ ಮಾತ್ರ ಅದರಲ್ಲಿ ಉಪಯೋಗ ಮಾಡ್ತಿದ್ರು. ಆಮೇಲೆ ಸಿಲ್ವರ್ ಅಂತ ಹೇಳುವಾಗ ಅದು ಬೆಳ್ಳಿ. ಈ 3 ಕೂಡ ಲೋಹಗಳು ಅದರಲ್ಲಿ ಉಪಯೋಗ ಮಾಡಿದ್ರು. ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಮೊದಲು ಆ ಕಲರ್ ಬಗ್ಗೆ ನಾವು ಸ್ಟಡಿ ಮಾಡುವಾಗ, ಅದರ ವರ್ಣದ ಬಗ್ಗೆ ಸ್ಟಡಿ ಮಾಡುವಾಗ ಕೂಡ ಸೋದರಿಯರೇ, ಆ 4 ಕಲರ್ಗಳು ಇತ್ತು: ಬಿಳಿ, ತಾಮ್ರ, ನೀಲಿ ಮತ್ತೆ ರಕ್ತವರ್ಣ. ಅದರ ಬಗ್ಗೆ ಸ್ಟಡಿ ಮಾಡಿದೀವಿ. ಆಮೇಲೆ 3ನೇದು ಸೋದರಿಯರೇ, ಅದರ ಒಂದು ಆ ವಸ್ತುಗಳನ್ನ ಯಾವ ತರ ಅದನ್ನ ಉಪಯೋಗ ಮಾಡಿದ್ರು ಅಂತ ಕೆಲವು ವಿಷಯಗಳನ್ನ ನೋಡಿದ್ವಿ. ಆಮೇಲೆ ಅಕಾಸಿಯಾ ವುಡ್ ಅಂತ ಹೇಳುವಾಗ ಜಾಲಿ ಮರ ಅಂತ ಒಂದು ವಿಷಯದಲ್ಲಿ ನಾವು ನೋಡಿದೀವಿ. ಆ ಜಾಲಿ ಮರ ಎಲ್ಲಿತ್ತು, ಆ ಮರ ಎಲ್ಲಿಂದ ತಂದ್ರು, ಆ ಮರ ಯಾವ ತೂಕದಲ್ಲಿ ಇತ್ತು, ಅದರ ಒಂದು ಲೈಫ್ ಅಂತ ಕೇಳಿದ್ರೆ ಅದರ ಜೀವಮಾನ ಎಷ್ಟು ವರ್ಷ ತನಕ ಅದು ಇರ್ತದೆ, ಎಷ್ಟು ಅದು ಸಾಯೋದೇ ಇಲ್ಲ ಅಂತ ಕೂಡ ಅದು ಮೊದಲನೇ ಭಾಗದಲ್ಲಿ ನೋಡಿದ್ವಿ. ಚೀಫ್ ಆರ್ಟಿಸ್ಟಿಯನ್ಸ್ ಅಂತ ಹೇಳಿದ್ರೆ ಸೋದರಿಯರೇ, ಅದನ್ನ ಕಟ್ಟೋದಿಕ್ಕೆ ಬಹಳ ಒಂದು ಆ ಚಿತ್ರ ವಿಷಯಗಳನ್ನ ಮಾಡೋದಿಕ್ಕೆ, ವಿಚಿತ್ರ ಕಾರ್ಯಗಳನ್ನ ಮಾಡೋದಿಕ್ಕೆ ತಂದೆ ದೇವರು ಇಬ್ರನ್ನ ಹಾತ್ಕೊಂತಾರೆ. ಅದು ಅಹೋಲ್ಯಬ ಮತ್ತೆ ಯಾರಿಗಾದ ಜ್ಞಾಪಕ ಇದೆಯಾ? ಬೆಸೆಲಲ್ಲೂ ಅಹೋಲ್ಯಬನ ಹಾದ್ಕೊಂತಾರೆ. ಅವಾಗ ಅದ್ ನೋಡ್ತೀವಿ. ಇದು ಮೊದಲನೇ ಭಾಗದ ಮೋಸಸ್ ಟೆಂಟ್ ಅಂತ ಹೇಳಿದ್ರೆ ಮೋಶೆಯ ಒಂದು ಗೂಡಾರ ಬಗ್ಗೆ ನಾವು ಮಾತಾಡಿದ್ವಿ. ಇದು ಮೊದಲನೇ ಭಾಗದಲ್ಲಿ ಮುಗೀತದೆ.
ಎರಡನೇ ಭಾಗದಲ್ಲಿ ನಾವು ನೋಡಿದಂತ ವಿಷಯ ಏನಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಅದು ಒಳಗಡೆ ನಾವು ಅಂಗಳದೊಳಗೆ ಹೋಗುವಾಗ ಅದರಲ್ಲಿ ಪಾರ್ಷಿಯಲ್ ಜಸ್ಟಿಫಿಕೇಶನ್ ಅಂತ ಹೇಳುವಾಗ ಒಬ್ರು ಆ ಕೋರ್ಟ್ ಒಳಗೆ ಅಂಗಳದೊಳಗೆ ಹೋಗುವಾಗ ಅದು ಅವ್ರನ್ನ ಏನ್ ಸೂಚಿಸ್ತದೆ ಅಂತ ಹೇಳುವಾಗ ಅದು ಒಂದು ಜಸ್ಟಿಫಿಕೇಶನ್ ಅಂತ ಕೇಳಿದ್ರೆ ನೀತಿವಂತನ ಸ್ಥಿತಿಯನ್ನು ತೋರಿಸುತ್ತೆ ಅಂತ ನೋಡ್ತೀವಿ. ಆಮೇಲೆ ಗೇಟ್ಸ್ ಪಿಲ್ಲರ್ಸ್ ಅಂತ ಹೇಳುವಾಗ ಅದರ ಕಂಬಗಳು ಕಂಬಗಳು ಇದ್ದಂತ ವಿಷಯಗಳ ಬಗ್ಗೆ ನಾವು ಓದಿದ್ದೀವಿ. ಆಮೇಲೆ ಆ ಪೋರ್ಟ್ ಮತ್ತೆ ಆ ಕರ್ಟನ್ಸ್ ಹುಕ್ಕು ಅದ್ಮೇಲೆ ಇದ್ದಂತೆಲ್ಲ ಬಿಳಿ ಬಟ್ಟೆ ಇತ್ತು. ಆ ಸುತ್ತಲೂ ಅದು ಆ ಚೌಕಟ್ಟದಲ್ಲಿ ಇದ್ದಂತ ವಿಷಯಗಳಲ್ಲಿ ಆ ಹುಕ್ಕು ಮತ್ತೆ ಅದನ್ನ ಬಗ್ಗೆ ಓದಿದೀವಿ. ಆಮೇಲೆ ಮುಖ್ಯವಾಗಿ ಅದು ಪರಿಶುದ್ಧ ಸ್ಥಳದಲ್ಲಿ ಹೋಗೋದಕ್ಕೂ ಅದು ಕೂಡ ಒಂದು ಏನಂತ ಕೇಳಿದ್ರೆ ತಂದೆಯ ದೇವರಲ್ಲಿ ನಾವು ಆ ಮಹಾಪವಿತ್ರ ಸ್ಥಳಕ್ಕೆ ದೇವರಿಗೂ ನಮಗೆ ಇರುವ ಒಂದು ಸಂಬಂಧ ವಿಷಯ ಬಗ್ಗೆ ನಾವು ಆ ಎರಡನೇದು ಮುಗಿತೀವಿ. ಮೂರನೇದು ಯಾವ್ದಪ್ಪ ನಾವು ನೋಡಿದೀವಿ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ಇದು ಪವಿತ್ರ ಸ್ಥಳ ಮತ್ತೆ ಮಹಾಪವಿತ್ರ ಸ್ಥಳದಲ್ಲಿ ಇದ್ದಂತ ವಿಷಯಗಳು. ಮೊದಲನೇದು ನಾವು ನೋಡಿದ್ದು ಒಂದು ಓವರ್ ವ್ಯೂ ಎಲ್ಲ ನೋಡ್ಬೇಕಾದ್ರೆ ಅದರ ಸುತ್ತುಮಾನಗಳು ಬಗ್ಗೆ ನೋಡಿದೀವಿ. ಎರಡನೇದು ಅದ್ರ ಒಳಗೆ ನೋಡ್ಬೇಕಾದ್ರೆ ಕೋರ್ಟ್ ಮಾತ್ರವೇ, ಆ ಅಂಗಳದಲ್ಲಿ ಇದ್ದಿದ್ದಂತ ವಿಷಯಗಳು ಮಾತ್ರವೇ ಅದು ನೋಡಿದ್ವಿ. ಆ ಕಂಬಗಳು ಮತ್ತೆ ಅದರಲ್ಲಿ ಬಿಳಿ ಬಟ್ಟೆ ಅಂತ ಅದೆಲ್ಲ ಕೂಡ ನಾವು ನೋಡಿ ಮುಗಿಸಿದ್ವಿ. ಅದ್ರ ಮೇಲೆ ಇದ್ದಿದ್ದಂತ ಚಾಪಿಟರ್ ಅಂತ ಹೇಳ್ತಾರೆ, ಅದು ಇವೆಲ್ಲ ನೋಡಿದ್ವಿ. ಮೂರನೇದು ನಾವು ಹೋದ್ವಾರ ಫಿನಿಶ್ ಮಾಡಿದ್ವಿ. ಯಾವ್ದಂತ ಹೇಳಿದ್ರೆ ಸಹೋದರ ಸಹೋದರರೇ, ಅದು ಒಳಗಡೆ ಹೋದ್ಮೇಲೆ ಆ ದೇವದರ್ಶನ ಗುಡಾರದಲ್ಲಿ ಇದ್ದಿದ್ದಂತ ಎರಡು ಸ್ಥಳ, ಅದು ಪವಿತ್ರ ಸ್ಥಳ ಮತ್ತೆ ಮಹಾಪವಿತ್ರ ಸ್ಥಳದಲ್ಲಿ ಇದ್ದಿದ್ದಂತ ವಿಷಯಗಳು ನಾವು ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಕೇಳಿದ್ರೆ ಮೇಲ್ ಹೊದಿಕೆದಲ್ಲಿ ಇದ್ದಂತ ವಿಷಯಗಳು, ರೂಫ್ ಬಗ್ಗೆ ಅದ್ ಯಾವ ತರ ಅದನ್ನ ಕಟ್ಟಿದ್ರು, ಅದು ಏನೆಲ್ಲ ಅವ್ರು ಏನ್ ಹಾಕಿದ್ರು ಅಂತ ಕೇಳಿದ್ರೆ ಮೇಲೆ ಹಾಕಿದ ಹೊದಿಕೆಗಳು ಅಂತ ನೋಡಿದೀವಿ. ಅದು ಏನನ್ನೆಲ್ಲ ಅದರೊಳಗೆ ಯಾವ ಹೊದಿಕೆಗಳು ಹಾಕಿದ್ರು ಅಂತ ಕೇಳಿದ್ರೆ ಆ ಕಡಲ ಹಂದಿ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀರಿ. ಆಮೇಲೆ ಅದ್ರ ಮೇಲೆ ಹಾಕಿದಂತ ಆ ಆಡಿನ ಆ ಕೂದಲು ಅಲ್ವಾ, ಆಡಿನ ಕೂದಲಲ್ಲಿ ಮಾಡಿದಂತ ಒಂದು ಮೇಲೆ ಹೊದಿಕೆ ಇತ್ತು, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀರಿ. 4ನೇದು ನೋಡ್ಬೇಕಾದ್ರೆ ಅದರಲ್ಲಿ ಸಹೋದರ ಸಹೋದರಿಯರೇ, ಅದ್ರ ಮೇಲೆ ಹಾಕಿದಂತ ಚರ್ಮ ಕೆಂಪದ ಏನಂತ ಆ ರಕ್ತವರ್ಣದ ಇದ್ದಿದ್ದಂತ ಮೊದಲು ಆ ಚರ್ಮ ಹಾಕಿದ್ರು. ಆಮೇಲೆ ಆಡಿನ ಕೂದಲಲ್ಲಿ ಹಾಕಿದಂತ ಆ ಒಂದು ಮೇಲ್ ಹೊದಿಕೆ ಬಗ್ಗೆ ಸ್ಟಡಿ ಮಾಡಿದೀವಿ, ಅದ್ರ ಬಗ್ಗೆ ನಾವು ನೋಡಿದೀವಿ. ಆಮೇಲೆ ಕೊನೆಗೆ ಆ ಬಿಳಿ ಬಟ್ಟೆಯಲ್ಲಿ ಇದ್ದಿದ್ದ ಆ ನಾರೆ ಬಟ್ಟೆದಲ್ಲಿ ಮಾಡಿದಂತ 2 ಕೆರುಬಿನ್ಗಳನ್ನ ಅದು ಚಿತ್ರ ಕೆಲಸದಲ್ಲಿ ಮಾಡಿ, ವಿಚಿತ್ರವಾಗಿ ಮಾಡಿರುವ ಕೆಲಸದಲ್ಲಿ ಮಾಡಿ ಅದನ್ನ ಹಾಕಿದ್ರು ಅಂತ ಕೂಡ ನಾವು ನೋಡಿದೀವಿ. ಆಮೇಲೆ ಕೊನೆಗೆ ಸಹೋದರ ಸಹೋದರಿಯರೇ, ದೇವದರ್ಶನ ಗುಡಾರ ಬಗ್ಗೆ ನೋಡುವಾಗ ಗೇಟ್ ಡೋರ್ ವೇಲ್ ಅಂತ ಹೇಳುವಾಗ ಹೋದ್ ವಾರ ನಾವು ಇದನ್ನ ಓದಿದೀವಿ. ಏನಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಅದನ್ನ ಬಾಕಿಲು, ಮೊದಲನೇ ಬಾಕಿಲ ಬಗ್ಗೆ ನಾವು ಸ್ಟಡಿ ಮಾಡಿದೀವಿ. ಆ ಮೊದಲನೇ ಬಾಕಿಲು ಏನು, ಅದರ ಒಂದು ಅಳತೆ ಏನು, ಅದು ಯಾರನ್ನ ಸೂಚನೆ ಮಾಡ್ತದೆ. ಮುಂದಿನ ಭಾಗ ಇರುವ ಇನ್ನೊಂದು ಬಾಕಿಲಿತ್ತು, ಆ ಬಾಕಿಲಲ್ಲಿ ಇದ್ದಿದ್ದಂತ ಇನ್ನೊಂದು ತೆರೆ ಇತ್ತು, ಆ ಇನ್ನೊಂದು ಬಾಕ್ಲು, ಅದ್ರ ಬಗ್ಗೆ ಅದು ಕೂಡ ಅದೇ ಒಂದು ಅಳತೆ ಇತ್ತು. ಅದ್ರ ಮುಂದೆ ಹೋಗುವಾಗ ಆ ಒಂದು ಮಹಾಪವಿತ್ರ ಸ್ಥಳದಲ್ಲಿ ಇದ್ದಿದ್ದಂತ ಅಲ್ಲಿ ಆ ಒಂದು ಡೇರ ಇತ್ತು. ಆ ಡೇರ ಬಂದು ನಾವು ನೋಡ್ಬೇಕಾದ್ರೆ ಅದು ಕೂಡ 100 ಅಂತ ನೋಡ್ತೀವಿ. ಅದು ಕೂಡ ಕ್ರಿಸ್ತನನ್ನ ಸೂಚಿಸ್ತದೆ ಅಂತ ಕೂಡ ಹೋದ್ವಾರ ನೋಡಿದೀವಿ. ಅದು ಮಾತ್ರ ಇಲ್ದಿರ ಇದ್ದಿದ್ದಂತ ಕಂಬಗಳು ಏನಪ್ಪಾ ಅಂತ ಕೇಳಿದ್ರೆ, ಇಲ್ಲಿ ಆ ಒಂದು ಅಂಗಳದಲ್ಲಿ ಇದ್ದಿದ್ದಂತ ಮೊದಲನೇ ಬಾಕ್ಲಲ್ಲಿ ಇದ್ದಿದ್ದಂತ ಕಂಬಗಳು ಎಷ್ಟಿತ್ತು ಅಂತ ನೋಡಿದೀವಿ. ಆಮೇಲೆ 2ನೇ ಬಾಕದಲ್ಲಿ ಇದ್ದಿದ್ದಂತ ಕಂಬಗಳು, ಆಮೇಲೆ 3ನೇ ಬಾಕಲಲ್ಲಿ ಇದ್ದಿದ್ದಂತ ಕಂಬಗಳು, ಆಮೇಲೆ ಅದ್ರ ಮೇಲೆ ಇದ್ದಿದ್ದಂತ ಏನಂತ ಕೇಳಿದ್ರೆ ಸಹೋದರ ಸಹೋದರರೇ, ಅದರ ಒಂದು ಏನ್ರಿ ತಾಮ್ರದಿಂದ ಮಾಡಿದಂತ ಗದಿಕಾಳುಗಳು ಬಗ್ಗೆ ಕೂಡ ನೋಡಿದ್ವಿ. ಎಲ್ಲಾ ತಾಮ್ರದಲ್ಲಿ ಇದ್ದಿದ್ದಂತ ಗದಿಕಾಳುಗಳು, ಅದು ದೇವರ ಅದು ಏನಂತ ಕೇಳಿದ್ರೆ ಒಂದು ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್, ಮನುಷ್ಯನಾಗಿದ್ದು ಒಂದು ನೀತಿವಂತ ಸ್ಥಿತಿಗೆ ಬಂದಿರೋವನ್ನ ಒಂದು ಸೂಚನೆ ಮಾಡ್ತದೆ. ಆತನು ಯಾವಾಗ ಅವನು ಜಯ ಹೊಂದಿ ಅವನು ಮಹಾಪವಿತ್ರ ಸ್ಥಳಕ್ಕೆ ಪರಲೋಕಕ್ಕೆ ಪರಿಪೂರ್ಣವಾಗಿ ಅವನು ಪುನರ್ತನ ಆಗ್ತಾನೋ, ಆವಾಗ ಒಳಗಡೆ ಇರುವ ಆ ಒಂದು ಮಹಾಪರಿಶುದ್ಧ ಸ್ಥಳದಲ್ಲಿ ಇದ್ದಿದ್ದಂತ ಆ ಗದಿಕಾಳುಗಳು ಬೆಳ್ಳಿಯಲ್ಲಿ ಇತ್ತು ಅಂತ ಕೂಡ ನಾವು ನೋಡಿದ್ವಿ. ಇವೆಲ್ಲ ಕೂಡ
ನಾವು ನೋಡಿ ಇವೆಲ್ಲ ಮುಗಿಸಿದ್ವಿ ಸಹೋದರ ಸಹೋದರಿಯರೇ. ಆದ್ರೆ ಕೂಡ ಇನ್ನ ಸ್ವಲ್ಪ ಯಾಕಂದ್ರೆ ಇನ್ನ ಜಾಸ್ತಿ ಬಹಳ ಡೀಪ್ ಹೋಗಿಲ್ಲ. ಒಂದು ಜಸ್ಟ್ ಗಳು ಮಾತ್ರವೇ ನೋಡಿದೀವಿ. ಇನ್ನ ಅದ್ರಲ್ಲಿ ಒಂದೊಂದು ಪಾಠ ತಗೊಳ್ಬೇಕಾದ್ರೆ ಅಷ್ಟೊಂದು ಡೀಪ್ ಆಗಿ ಇರ್ತದೆ. ಆದ್ರೆ ಕೂಡ ಇದನ್ನ ನಾವು ಇಷ್ಟು ಈ ಸತಿ ಇಷ್ಟು ಕೇಳೋದು ಅಷ್ಟೇ ಸಾಕು ಅಂತ ನನಗೆ ಗೊತ್ತಿದೆ. ಆಮೇಲೆ ಸಹೋದರ ಸಹೋದರಿ ಬೋರ್ಡ್ ಅದರಲ್ಲಿ ಹಾಕಿದಂತ ಏನ್ರಿ ಆ ಚೌಕಟ್ಟುಗಳು ಹಾಕಿದ್ರಲ್ಲ ಅದನ್ನ ಬಗ್ಗೆ ಕೂಡ ಸ್ಟಡಿ ಮಾಡಿದೀವಿ. ಇವಾಗ ನಾವು ಯಾವ್ದಕ್ಕೆ ಎಂಟರ್ ಆಗ್ತೀರಾ ಅಂತ ಕೇಳಿದ್ರೆ 4ನೇ ಭಾಗದಾಗ ಇರುವ ಈ ದೇವದರ್ಶನ ಗುಡಾರದಲ್ಲಿ ಇದ್ದಿದ್ದಂತ 4ನೇ ಭಾಗ ಬೈಬಲ್ ಅಲ್ಲಿ ನಾವು ಆಂಟನ್ ಫ್ರೇ ನಾವು ಯಾವ ಬುಕ್ ಅನ್ನ ಸ್ಟಡಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ನೀವು ಕೂಡ ಅದನ್ನ ಆ ಬುಕ್ ಸಿಕ್ಕಿದ್ರೆ ಅದನ್ನ ಸ್ಟಡಿ ಮಾಡ್ರಿ. ನಾವು ಎಷ್ಟೇ ಕೂಡ ಒಬ್ರು ಅದನ್ನ ಫುಲ್ ಆಗಿ ನಾನು ಎತ್ತಿದ್ರೆ ಕೂಡ ಅನೇಕ ವಿಷಯಗಳನ್ನ ಬಿಟ್ಟಿರ್ತೀವಿ ಅಲ್ವಾ. ಯಾಕಂದ್ರೆ ಪೂರ್ತಿಯಾಗಿ ಆ ಸ್ಟಡಿಯನ್ನ ಪೂರೈಸಿರ್ತೀವಿ, ಬಹಳ ಕಷ್ಟ ಇರ್ತದೆ. ಒಂದೊಂದು ಸ್ಟಡಿ ಅವಾಗವಾಗ ಒಬ್ಬೊಬ್ರು ಸಹೋದರರು ತಗೊಳ್ಳುವಾಗ ಅದನ್ನ ಕವರ್ ಮಾಡ್ತಾರೆ. ಅದು ಒಂದು ಕಾಲ ಸಮಯ ನಮಗೆ ಅದು ಸೇರಲ್ಲ ಅಥವಾ ಇಲ್ಲ ಅಂದ್ರೆ ಅದನ್ನ ಮಾತಾಡೋದಕ್ಕೆ ಟೈಮ್ ಇರೋದಿಲ್ಲ. ಹಲೋ, ಮಾತಾಡೋದಕ್ಕೆ ಅದೇನಾಗಿತ್ತು ಅಂತ ಕೇಳಿದ್ರೆ ಅದು ಯುವರ್ ಬ್ರದರ್ ಮ್ಯೂಟ್ ಆಗಿದ್ಯಾ? ಇಲ್ಲ ರೀ, ಕೇಳ್ತಾ ಇದ್ದೀರಿ. ಕೇಳ್ತಾ ಇದೆ. ಸರಿ. ಈಗಿರುವಾಗ ಸಹೋದರ ಸಹೋದರಿಯರೇ, ಅದು ಒಂದ್ ಸಮಯ ಸಿಗಲ್ಲ ಅಥವಾ ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಹೈ ಆಗಿರೋದ್ರಿಂದ ಒಂದ್ ವೇಳೆ ಅದನ್ನ ಕೂಡ ನಾವು ಅದನ್ನ ಟಚ್ ಮಾಡಿರಲ್ಲ. ಆದ್ರೆ ಇವಾಗ ನಾವು ನೋಡ್ತಾ ಇರೋದು 4ನೇ ಬಗ್ಗೆ ನಾವು ಏನಪ್ಪಾ ಇವತ್ತು ಸ್ಟಡಿ ಮಾಡ್ತಿದ್ದೆ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಇದು ನೋಡ್ಬೇಕಾದ್ರೆ ನೋಡ್ರಿ ಯಜ್ಞದ ವೇದಿ ಅಂತ ಇವತ್ತು ನೋಡ್ತೀವಿ. ದ ಆಲ್ಟರ್ ಅಂತ ಸಹೋದರ ಸಹೋದರಿಯರೇ, ಇದ್ರ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡ್ತೀರಿ. ಇದು 4ನೇ ಭಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ದ 4th ಚಾಪ್ಟರ್ ಆಫ್ ದಿ ಬುಕ್. ಇದೇನಪ್ಪಾ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ನಾವು ನಮಗೆಲ್ಲ ಗೊತ್ತಿದ್ದಂಗೆ ದೇವದರ್ಶನ ಗುಡಾರ ಹೊರಗಡೆ ಇದೆ. ಈ ಅಂಗಳದಲ್ಲಿ ನೋಡ್ಬೇಕಾದ್ರೆ ಹೊರಗಡೆ ಇರುವ ಈ ಅಂಗಳನ್ನ ಅದನ್ನ ಮೊದಲನೇ ಬಾಕಲ್ ಒಳಗೆ ಹೋಗಿದ ತಕ್ಷಣವೇ ನಾವು ಮೊದಲು ಯಾವ್ದನ್ನ ಅಲ್ಲಿ ಇಟ್ಟಿದ್ದಾರೆ, ಮೊದಲು ಯಾವ್ದನ್ನ ನಾವು ಸ್ಟಡಿ ಮಾಡಬೇಕು, ತಂದೆ ದೇವರು ಅವರ ಯೋಜನೆಯಲ್ಲಿ ಮೊಟ್ಟ ಮೊದಲು ನಾವು ಆ ಒಂದು ಹೊರಗಡೆ ಇದ್ದಿದ್ದಂತ ಬಾಕಲನ್ನ ನಾವು ಒಳಗಡೆ ಹೋಗುವಾಗ ನಾವು ಬಹಳ ಮುಖ್ಯವಂತ ಒಂದು ವಿಷಯ ತಿಳ್ಕೊಬೇಕು, ಅದನ್ನ ಅರ್ಥ ಮಾಡ್ಕೊಬೇಕು. ಅದ್ರ ಮಾತ್ರ ಅಲ್ಲ, ಆ ಒಂದು ಯಜ್ಞವೇದಿಯಲ್ಲಿ ನಮ್ಮ ಪಾಲು ಕೂಡ ಬಹಳ ಮುಖ್ಯವಾಗಿ ಇರೋದು. ಅದಕ್ಕೆ ಸಹೋದರ ಸಹೋದರಿಯರೇ, ಈ ದೇವದರ್ಶನ ಗುಡಾರ ಯಾರ ಬಗ್ಗೆ ಮಾತಾಡ್ತದೆ ಇದೆ ಅಂತ ನಮಗೆಲ್ಲರಿಗೂ ಗೊತ್ತು. ಅದು ಯಾರ ಬಗ್ಗೆ ಮಾತಾಡ್ತಾ ಇದೆ ಅಂತ ಕೇಳಿದ್ರೆ ಅದು ಸಭೆ ಮತ್ತೆ ಕ್ರಿಸ್ತನ ಬಗ್ಗೆ ಮಾತ್ರವೇ ಮಾತಾಡುತ್ತೆ. ಯಾಕಂದ್ರೆ ಈ ಲೋಕದಲ್ಲಿ ಕ್ರಿಸ್ತನು ಏನೇ ಕೂಡ ಆತನ ಒಂದು ರ್ಯಾನ್ಸಮ್ ಈಡುಬಲಿಯಾಗಿ ಕೊಟ್ಟಿರೋ ಕಾರಣ ಕೊಟ್ಟಿದ್ದು ಈ ಲೋಕದ ಮಕ್ಕಳ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತಾರೆ, ಎಲ್ಲರನ್ನೂ ವಿಮೋಚನವಾಗಿ ತನ್ನನ್ನು ರಕ್ಷಣೆ ಮಾಡ್ತಾರೆ ಅವರು. ಅದು ಇಲ್ಲ ನೋಡಿ, ಈ ದೇವದರ್ಶನ ಗುಡಾರ ಹೊರಗಡೆ ಇರುವವರು ಕೂಡ ರಕ್ಷಣೆ ಆಗ್ತಾರೆ. ಆದ್ರೆ ಇದರ ಒಂದು ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯವಾದ ಒಂದು ವಿಷಯ ಏನಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಅದ್ರ ಒಳಗೆ ಹೋಗೋರಲ್ಲ, ಒಳಗೆ ಹೋಗ್ತೀವಲ್ಲ, ಅವರ ಒಂದು ಪರಿಣಾಮ ಏನು, ಅವರ ಒಂದು ವಿಷಯದಲ್ಲಿ ತಂದೆ ದೇವರು ಇಟ್ಟಿರುವ ಯೋಜನೆ ಏನು ಅಂತ ನಮ್ಗೆ ಬಹಳ ಮುಖ್ಯ. ಹಾಗಾದ್ರೆ ಇವಾಗ ಮೊದಲನೇದು ನಾವು ಎಂಟರ್ ಆಗ್ತೀವಿ. ಅದ್ರ ಒಳಗೆ ಹೋಗಿದ ತಕ್ಷಣ ಸಹೋದರ ಸಹೋದರಿಯರೇ, ನಾವು ಯಾವ್ದನ್ನ ಮೊದಲನೇ ಭೇಟಿ ಆಗ್ತೀವಿ ಅಂತ ಹೇಳಿದ್ರೆ ಈ ಒಂದು ಯಜ್ಞವೇದಿ ಅಲ್ವಾ. ಇದನ್ನ ಬಗ್ಗೆ ಇವಾಗ ನಾವು ಸ್ಟಡಿ ಮಾಡೋಣ. ಇದು ಕಟ್ಟುಮಾನಗಳು ಹೆಂಗೆ, ಇದು ಯಾವ ತರ ಕೊಟ್ಟಿದ್ರು, ಏನೆಲ್ಲ ಹಾಕಿ ಇದನ್ನ ಕಟ್ಟಿದ್ರು, ಯಾತಕ್ಕಾಗಿ ಆತನ ಆ ಒಂದು ಅಳತೆಯನ್ನ ಕೊಟ್ಟು ಈ ಅಳತೆಯಲ್ಲೇ ಮಾಡಬೇಕು. ಬಹಳ ಒಂದು ವಿಷಯ ಎಚ್ಚರಿಕೆಯಾದ ಮಾತು ಏನಂತ ಕೇಳಿದ್ರೆ ಮೋಶೆಗೆ ಆತನು ತಂದೆಯ ದೇವರು ಏನು ಅದರ ಒಂದು ಅಳತೆಯನ್ನು ಕೊಡ್ತಾರೋ ಆ ಅಳತೆದಲ್ಲಿ ಒಂದು ತೊಟ್ಟು 1 ಇಂಚು 1 ಬಿಟ್ಟು ಕೂಡ ಕಮ್ಮಿ ಆಗಬಾರದು. ಆದ್ರಿಂದ ಯಾತಕ್ಕೆ ಅಂತ ಹೇಳಿದ್ರೆ ಅದು ಯಾರ ಬಗ್ಗೆ ಮಾತಾಡ್ತದೆ ಅಂತ ಕೇಳಿದ್ರೆ ಅದು ತಂದೆಯ ದೇವರ ಒಂದು ಭಕ್ತರಾದ ಸಂತತಿ, ಒಂದು ಸಂತತಿ ಇದೆ, ಆ ಸಂತತಿ ಬಗ್ಗೆ ಮಾತಾಡಿರುವ ಕಾರಣ ಅದರಲ್ಲಿ 1 ತೊಟ್ಟು ಕೂಡ ತಂದೆಯ ದೇವರು ಕಮ್ಮಿ ಮಾಡಬಾರ್ದು. ಅದರಲ್ಲಿ ಏನಾದ್ರೆ ಒಂದು ಕೊರತೆ ಇದ್ರೆ
ಅದರ ಒಂದು ಶಿಕ್ಷೆ ಏನು ಅಂತ ಕೇಳಿದ್ರೆ ಮರಣವೇ ಅದರ ಶಿಕ್ಷೆಯಾಗಿ ಮೋಶೆಗೆ ಕೂಡ ತಂದೆ ದೇವರು ಹೇಳ್ಬಿಟ್ಟಿತ್ತು. ಹಾಗಿರುವಾಗ ಇದು ಯಾವ ತರ ಮಾಡಿದ್ರು, ಇದು ಕಟುಮಾನಗಳು ಏನಂತ ನಾವು ಓದೋಣ. ಸಹೋದರ ಸಹೋದರಿಯರೇ, ಎಲ್ಲಿಗೆ ಹೋಗೋಣ ಅಂತ ಹೇಳಿದ್ರೆ ನಾವು ವಿಮೋಚನಾ ಕಾಂಡದಲ್ಲಿ 27ನೇ ಅಧ್ಯಾಯ, ವಿಮೋಚನಾ ಕಾಂಡ 27ನೇ ಅಧ್ಯಾಯ 1ರಿಂದ ಸಹೋದರ ಸಹೋದರಿಯರೇ 1ರಿಂದ 7 ತನಕ 8 ತನಕ ಕೆಲವು ವಾಕ್ಯಗಳನ್ನ ನಾವು ಓದ್ಬಿಡೋಣ. ಓದೋಣ ಬ್ರದರ್. ಯಜ್ಞವೇದಿಯನ್ನು ಜಾಲಿ ಮರದಿಂದ 5 ಮೊಳ ಉದ್ದವಾಗಿಯೂ 5 ಮೊಳ ಅಗಲವಾಗಿಯೂ ಚೌಕವಾಗಿಯೂ ಮಾಡಿಸಬೇಕು. ಸರಿ, ಅದರ ಈಗ ಎತ್ತರ 3 ಮೊಳವಿರಬೇಕು. ಒಂದ್ ನಿಮಿಷ. ಸರಿ, ಈಗ ಸಹೋದರ ಸಹೋದರರೇ ನಾವು ಒಂದೊಂದು ಓದುವಾಗ ನೀವು ನೋಟ್ ಮಾಡ್ಕೊಳ್ರಿ. ಅವಾಗ ಒಂದೊಂದು ವಾಕ್ಯ ಓದಿ ಬ್ರದರ್. ಒಂದೊಂದು ವಾಕ್ಯ ಓದುವಾಗ ಆ ಒಂದೊಂದು ವಾಕ್ಯವನ್ನು ನಿಲ್ಲಿಸುವಾಗ ಅದನ್ನ ನಾವು ನೋಡ್ಬಿಡೋಣ. ಮೊದಲನೇದು ವಾಕ್ಯ ಓದೋಣ. 27ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ ಬ್ರದರ್. ಯಜ್ಞವೇದಿಯನ್ನು ಜಾಲಿ ಮರದಿಂದ 5 ಮೊಳ ಉದ್ದವಾಗಿಯೂ 5 ಮೊಳ ಅಗಲವಾಗಿಯೂ ಚೌಕವಾಗಿಯೂ ಮಾಡಿಸಬೇಕು. ನೋಡ್ರ, ಈಗ ಮೊದಲನೇ ಇದನ್ನ ಈ ಯಜ್ಞವೇದಿಯನ್ನ ಮೊದಲು ಅದರ ಸೈಜ್ ಏನು ಅಂತ ತಿಳ್ಕೊಂಡ್ಬಿಡ್ರಿ. ಏನಂತ ಹೇಳ್ಬೇಕಾದ್ರೆ ಒಂದು ಸ್ಕ್ವಯರ್. ಏನ್ರಿ ಸ್ಕ್ವಯರ್ ಅಂತ ಹೇಳಿದ್ರೆ ಸಹೋದರ ಸಹೋದರಿ ಇಲ್ಲಿ ಹಾಕಿದೀನಿ ನೋಡ್ರಿ. 5 ಮೊಳ. ಯಾಕಡೆ ಅದು ಒಂದು ಹೆಂಗಿರ್ಬೇಕಂತ ಹೇಳಿದ್ರೆ ಅದು ಉದ್ದ, ಅದು ಅಗಲ ಎಷ್ಟು ಇರ್ಬೇಕಂದ್ರೆ 5 ಮೊಳ ಇರ್ಬೇಕು. ಇವಾಗ ಅಲ್ಲಿ ಕೊಟ್ಟಿದ್ದೀನಿ ನೋಡ್ರಿ ಅಲ್ವಾ, ಅದು 5 ಮೊಳವಾಗಿ ಇರಬೇಕು. ಆಮೇಲೆ ಓದೋಣ ಬ್ರದರ್. ಅದರ ಎತ್ತರ 3 ಮೊಳವಿರಬೇಕು. ಅದರ ಎತ್ತರ ಎಷ್ಟಿರ್ಬೇಕಂದ್ರೆ ನಾನು ಮುಂಚೆನೆ ಇಲ್ಲಿ ಹಾಕಿದ್ದೀನಿ ನಿಮಗೆ. ಏನಂತ ಅದರ ಎತ್ತರ ಎಷ್ಟಿರ್ಬೇಕಂತ ಕೇಳಿದ್ರೆ 3 ಮೊಳ ಇರ್ಬೇಕು ಅಂತ ಹೇಳಿಬಿಟ್ರು. ಆಮೇಲೆ ಅದರ 4 ಮೂಲೆಗಳಲ್ಲಿ 4 ಕೊಂಬುಗಳನ್ನು ಮಾಡಿಸಬೇಕು. ಈಗ ಅಲ್ಲಿ ಕೊಂಬುಗಳಿದೆ ನೋಡ್ರಿ. ಏನಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಅದರ ಒಂದು 4 ಮೂಲದಲ್ಲಿ 4 ಕೊಂಬುಗಳು ಇರಬೇಕು ಅಂತ ಹೇಳಿದ್ರು. ಮೊದಲನೇ ನೋಡ್ರಿ, ಇದನ್ನ ಒಂದು ಬಾಕ್ಸ್ ಟೈಪ್ ಮಾಡಬೇಕು. ಒಂದು ಬಾಕ್ಸ್. ಅದರ ಒಂದು ಅಳತೆ ಏನು ಅಂತ ನೀವು ನೋಟ್ ಮಾಡ್ಕೋಬೇಕು. ಏನಂತ ಕೇಳಿದ್ರೆ 5ಕ್ಕೆ 5 ಅದರ ಒಂದು ಉದ್ದ ಆಗ್ಲಿ ಅದರ ಅಗಲ ಆಗ್ಲಿ ಅದು 5ಕ್ಕೆ 5 ಆಗಿ ಇರ್ಬೇಕು. ಅದರ ಎತ್ತರ ಎಷ್ಟು ಅಂತ ಕೇಳಿದ್ರೆ ಅದು 3 ಮೊಳ. ಓಕೆ, ಇದು ಯಾವ್ದು ಮೊಳದಲ್ಲಿ ನಾವು ತಗೊಂತ ಇದೀವಿ, ಇದು ಫೀಟ್ ಅಲ್ಲ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ ಇದು ಅಡಿ ಲೆಕ್ಕ ಬರೋದಿಲ್ಲ. ಇದು ಕ್ಯೂಬಿಟ್ ಅಂತ ಹೇಳ್ತಾರೆ. ಕ್ಯೂಬಿಟ್ ಅನ್ನುವಾಗ 1 ಮೊಳ ಆಗಿರುವಾಗ ಮೊದಲನೇದು ನೀವು ತಿಳ್ಕೊಬೇಕಾಗಿರೋದು 5ಕ್ಕೆ 5 ಮತ್ತೆ ಅದರ ಎತ್ತರ ಬಂದು 3 ಮೊಳ ಇತ್ತು. ಆಮೇಲೆ ಇದ ಒಂದು ನೋಡ್ಬೇಕಾದ್ರೆ ಮೇಲಿರುವ ಆ 4 ಕೊಂಬುಗಳು ಅದರಲ್ಲಿ ಎಡ್ಜಲ್ಲಿ ಅದರ ಒಂದು ಕೊನೆಯದಲ್ಲಿ 4 ಕೊಂಬುಗಳು ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಓದೋಣ. ಅವು ಯಜ್ಞವೇದಿಗೆ ಏಕವಾಗಿರಬೇಕು. ಆ ವೇದಿಗೆ ತಾಮ್ರದ ತಗಡುಗಳನ್ನು ಹೊದಿಸಬೇಕು. ಇಲ್ಲಿಗೆ ಏನ್ ಮಾಡ್ಬೇಕಂತ ಕೇಳಿದ್ರೆ ಸಹೋದರ ಸಹೋದರಿಯರೇ ಈ ತಾಮ್ರದ ತಗಡದಲ್ಲಿ ಮಾಡ್ಬೇಕು. ಓಕೆ, ಇಲ್ಲಿ ತಾಮ್ರ ತಗಡು ಅಂತ ಹೇಳಿದ್ದಾರೆ. ತಾಮ್ರ ತಗಡದಲ್ಲಿ ಇವು ಮಾಡ್ಬೇಕು. ಮೊದಲು ಇದು ಆಲ್ಟರ್ ಅಂತ ಕೇಳುವಾಗ ಯಜ್ಞವೇದಿ ಇದು ತಾಮ್ರದಲ್ಲಿ ತಗಡಾಗಿ ಇರಬೇಕು. ಓಕೆ, ಸರಿ. ಆಮೇಲೆ ಆ ವೇದಿಗೆ ತಾಮ್ರ ತಗಡುಗಳನ್ನು ಹೊದಿಸಬೇಕು. ಅದರಲ್ಲಿರುವ ಬೂದಿಯನ್ನು ತೆಗೆಯುವುದಕ್ಕಾಗಿ ಬಟ್ಟಲುಗಳನ್ನು ಮಾಡಿಸಬೇಕು. ಇಲ್ಲಿಗೆ ಬಹಳ ಮುಖ್ಯ. ಏನಂತ ಕೇಳಿದ್ರೆ ಬಟ್ರುಗಳನ್ನು ಮಾಡ್ಬೇಕು ಅಂತ ಹೇಳ್ತಾರೆ. ಅದನ್ನ ಬೂದಿಗಳನ್ನ ತೆಗಿಯೋದಕ್ಕೆ ಸಹೋದರ ಸಹೋದರಿಯರೇ ಇಲ್ಲಿ ಹಾಕಿದ್ದೀನ? ಓಕೆ, ಅದನ್ನ ಹಾಕಿಲ್ಲ. ಸರಿ, ಅದು ಭಟ್ರುಗಳನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ ಅದು ಕೂಡ ಆ ಭಟ್ರಗಳೆಲ್ಲ ಕೂಡ ಅದು ಮಾಡ್ಬೇಕು ಅಂತ ಕೇಳಿದ್ರೆ. ಆಮೇಲೆ ಭಟ್ರುಗಳಂದ್ರೆ ಏನ್ ಅರ್ಥ ರೀ ಗೊತ್ತಿದ್ಯಾ? ಬೂದಿಯನ್ನ ತೆಗಿಯೋದಕ್ಕೆ ಅದು ನಾನು ಇಲ್ಲಿ ಮರ್ತು ಬಿಟ್ಟೆ ಅದನ್ನ ತೋರ್ಸಕ್ಕೆ ಸಹೋದರ ಸಹೋದರಿಯರೇ. ನಾನು ಆಮೇಲೆ ಅದು ಹೆಂಗೋ ಇದು ಸ್ಟಡಿ ಆದ್ಮೇಲೆ ಮತ್ತೆ ಬರ್ತಾನಲ್ಲ ಅದನ್ನು ತೋರಿಸ್ತೀನಿ. ಅದು ಪ್ಯಾನ್ ಅಂತ ಹೇಳ್ತಾರೆ. ಪ್ಯಾನ್ ಅಂತ ಹೇಳುವಾಗ ಒಂದು ಬೂದಿ ಎಲ್ಲ ತೆಗಿಯಕ್ಕೆ ಹಾಕಿದ್ರೆ ಆ ಭಟ್ರ ಅಂತ ಕೇಳಿದ್ರೆ ನೋಡಿ ಏನೇನ್ ಮೇಲೆ ಸುಟ್ಟಿದ್ರೆ ಅದನ್ನ ಬೆಂಕಿ ಮೇಲೆ ಹಾಕುವಾಗ ಸುಡುವಾಗ ಆ ಬೂದಿಗಳೆಲ್ಲ ಬರ್ತದಲ್ಲ, ಆ ಬೂದಿಗಳೆಲ್ಲ ತಗೊಳ್ಳೋದಿಕ್ಕೆ ಆ ಭಟ್ರನ್ನ ಕೂಡ ಮಾಡ್ಬೇಕು ಅಂತ ಹೇಳಿದ್ರು. ಆಮೇಲೆ ಬ್ರದರ್, ಸಲಿಕೆಗಳನ್ನು, ಬೋಗುಣಿಗಳನ್ನು, ಮುಳ್ಳುಗಳನ್ನು, ಅಗ್ಗಿಷ್ಟಿಗೆಗಳನ್ನು ಮಾಡಿಸಬೇಕು. ಆ ಉಪಕರಣಗಳೆಲ್ಲ
ತಾಮ್ರದವುಗಳಾಗಿರಬೇಕು. ಅದರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ಇಲ್ಲಿ ಆ ಬಿನದ ಒಂದು ಮುಳ್ಳುಗಳು ಅಂತ ಹೇಳ್ತಾರೆ. ಮುಳ್ಳುಗಳು ಅಂದ್ರೆ ಏನು? ಸಲಿಕೆಗಳನ್ನು, ಒಂದು ಜಾಳಿ ತರ ಸಲಿಕೆಗಳು ಇರಬೇಕು. ಆಮೇಲೆ ಬೋಗ್ಣಿಗಳನ್ನು, ಆಮೇಲೆ ಮುಳ್ಳುಗಳನ್ನು ಕೂಡ ಅದ್ ಮಾಡಬೇಕು ಅಂತ ಹೇಳ್ತಾರೆ. ಸಾರಿ ಬ್ರದರ್, ಅದನ್ನ ಅದು ಒಂದು ಹಾಕಿಲ್ಲ, ನನ್ನ ಪಿಕ್ಚರ್ ಮತ್ತೆ ಬಿಟ್ಟೆ. ಸಹೋದರ ಸಹೋದರಿ, ಮುಳ್ಳುಗಳು ಇರಬೇಕು ಅಂತ ಹೇಳ್ತಾರೆ. ಮುಳ್ಳು ಅಂದ್ರೆ ಏನರ್ಥ ಗೊತ್ತಿದ್ಯಾ? ಬ್ರದರ್ ಅದೇ ಮೇಲ್ಗಡೆ ಎಲ್ಲ ಮೇಲ್ಮೇಲೆ ಕೆರ್ಕೊಳಾಕಿರ್ಬೇಕು ಬ್ರದರ್ ಅದು. ಬೂದಿಯನ್ನು ಆ ಕಡೆ ಈ ಕಡೆ ಸರಿಸಲು ಅದು. ವೆರಿ ಗುಡ್. ಏನಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಅದನ್ನ ನೋಡಿ, ಆ ಒಂದು ಮಾಂಸ ಇದೆಯಲ್ಲ, ಆ ಮಾಂಸಗಳನ್ನು ಅದನ್ನ ಮೇಲೆ ಸುಡುವಾಗ ಈಗ ಅದನ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ, ಮುಳ್ಳುಗಳು 3 ಮುಳ್ಳುಗಳು ಇರ್ತದೆ. ಫಾರ್ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಆ ಮುಳ್ಳುಗಳು ಏನಾಗ್ತದೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಅದನ್ನ ಚುಚ್ಚಿ ಆ ಒಂದು ಮಾಂಸಗಳನ್ನ ಆ ಕಡೆ ಈ ಕಡೆ ತಳ್ಳೋದಿಕ್ಕೆ, ಅದನ್ನ ಎತ್ತೋದಿಕ್ಕೆ ಕೈನ ಉಪಯೋಗ ಮಾಡಬಾರ್ದು. ಹಾಗಾದ್ರೆ ಆ ಮುಳ್ಳುಗಳನ್ನ ಎಷ್ಟು ಮುಳ್ಳುಗಳು ಇತ್ತಂತೆ? ಮುಳ್ಳು ಅಂದ್ರೆ ನಮಗೆಲ್ಲ ಗೊತ್ತು, ಎಷ್ಟು ಮುಳ್ಳುಗಳು ಇರ್ಬೇಕು ಅದು? ಅದು 4 ಟೈಪ್ ಇತ್ತು ಬ್ರದರ್. ಇಲ್ಲ, 3 ಇತ್ತು. 3. ಮೂರು ಬ್ರದರ್. ಹೌದು ಹೌದು ಬ್ರದರ್. ಇನ್ನೊಂದು ಏನು ವಿಷಯ ನೀವು ತಿಳ್ಕೊಬೇಕಂತ ಕೇಳಿದ್ರೆ, ಈ ದೇವದರ್ಶನ ಗೂಡಾರ ನೀವು ಇವಾಗ ಎಲ್ಲೂ ನೋಡ್ತೀರಾ ಹೇಳ್ರಿ? ಇದರ ವಿಷಯ ಫಸ್ಟ್ ನಾನು ಹೇಳ್ಬಿಡ್ತೀನಿ ನಿಮ್ಗೆ. ಈ ದೇವದರ್ಶನ ಗೂಡಾರ ಎಲ್ಲಿ ನೋಡ್ತೀರಾ ಮೊದಲು? ಇವಾಗ ಎಲ್ಲಿ ನೋಡ್ತೀರಾ? ಇದೇ ಒಂದು ಡಿಸೈನ್ ಎಲ್ಲಿ ನೋಡ್ತೀರಾ ನೀವು? ಎಲ್ಲ ಈಗ ಹಿಂದೂಗಳೆಲ್ಲ ಮಾಡ್ತಾರಲ್ಲ ಬ್ರದರ್, ಈ ತರ ಏನೇನು ಕೆಲವೊಂದು ಕಾಪಿ ಚೀಟಿ ಮಾಡ್ಯಾರ. ಹಿಂದೂಗಳನ್ನ ಮಾಡ್ತಾರಲ್ಲ ಬ್ರದರ್. ವೆರಿ ಗುಡ್. ಎಲ್ಲಿಂದ ಕೇಳಿದ್ರೆ ದೇವಸ್ಥಾನದ ಸೋದರಿಯರೇ, ಇದು ಹಿಂದೂಸ್ಗಳನ್ನ ನಾವು ನೋಡ್ತೀವಿ. ಅವರ ದೇವಸ್ಥಾನದಲ್ಲಿ ಇಲ್ವಾ, ಅವರು ಕಟ್ಟಿರುವ ಒಂದು ವಿಧಾನನೇ ಈ ದೇವದರ್ಶನ ಗುಡಾರ. ಹೌದು, ನೋಡ್ಬೇಕಾದ್ರೆ ಇದು ಕಟ್ಟಿರುವ ವಿಧಾನ, ಕಂಪ್ಲೀಟ್ ವಿಧಾನ. ನೀವು ಒಂದು ದೊಡ್ಡ ನಾವೆಲ್ಲ ಮುಂಚೆ ಒಂದು ನೀವು ಯಾವ್ಯಾವ ಒಂದು ದೇವಸ್ಥಾನ, ದೊಡ್ಡ ದೇವಸ್ಥಾನ ಅವ್ರು ಇಟ್ಟಿರುವ ವಿಷಯಗಳನ್ನ ನೋಡಿದ್ರೆ, ಈ ದೇವದರ್ಶನ ಗುಡಾರದಲ್ಲಿ ಏನಿದೆಯೋ ಅದೆಲ್ಲ ಅವೆಲ್ಲ ಇದ್ರಲ್ಲ ಐತೆ. ಮೊದಲು ನೋಡ್ಬೇಕಾದ್ರೆ ಈ ಯಜ್ಞವೇದಿ ಇದೆಯಾ ಅಂತ ಕೇಳಿದ್ರೆ, ಆ ಯಜ್ಞವೇದಿ ಮುಂದೆನೆ ಇದೆ. ಅದ್ರಾದ್ಮೇಲೆ ಅಂತ ಹೇಳ್ತಾರೆ, ಏನಂದ್ರೆ ಒಂದು ಕೈ ಕಾಲು ತೊಳೆಯೋದಿಕ್ಕೆ ಒಂದು ಜಾಗವನ್ನ ಇಟ್ಟಿದ್ದಾರೆ. ಅದರಲ್ಲಿ ಪರಿಶುದ್ಧ ಸ್ಥಳ ಇದೆ, ಮಹಾಪರಿಶುದ್ಧ ಸ್ಥಳ ಕೂಡ ಅದ್ರ ಒಳಗಿದೆ. ಇವೆಲ್ಲ ಎಲ್ಲಿಂದ ಅಂತ ಹೇಳಿದ್ರೆ, ಇವೆಲ್ಲ ಇವರು ಇಸ್ರೇಲ್ ಜನ ಆರಾಧನೆ ಮಾಡುವಾಗ ಅವರು ಇವರೆಲ್ಲ ಹೋಗ್ತಿದ್ರಲ್ಲ, ಇಂಡಿಯಾದವ್ರು ಕೂಡ ಹೋಗಿದ್ರು. ಅದನ್ನ ತಗೊಂಡ್ಬಂದು ಹಂಗೆ ಇವ್ರು ಏನ್ ಮಾಡಿದ್ರು ಸಹೋದರ ಸಹೋದರಿಯರೇ, ಇವರು ಅದನ್ನ ಹಂಗೆ ಬಂದು ಆ ಪ್ಯಾಟರ್ನ್, ಆ ಡಿಸೈನ್ ಅನ್ನ ಇಲ್ಲಿ ಒಂದು ದೇವಸ್ಥಾನವಾಗಿ ಕಟ್ಟಿದ್ರು. ಇವಾಗ ಯಜ್ಞವೇದಿ ಇರೋ ಜಾಗದಲ್ಲಿ ಒಂದು ಮುಳ್ಳು ಯಾವಾಗ್ಲೂ ಇಟ್ಟಿರ್ತಾರೆ, ಒಂದು ಮುಳ್ಳನ್ನ ಚುಚ್ಚಿಟ್ಟಿರ್ತಾರೆ. ನಮಗ್ ಗೊತ್ತು ಅದು ಮುಳ್ಳು ಎಲ್ಲಿಗೆ ಅಂತ ಹೇಳಿದ್ರೆ, ಅವರು ದೇವಸ್ಥಾನದಲ್ಲಿ ಇರ್ತದೆ, ತ್ರಿಶೂಲ ಅಂತ. ಹೌದೌದು ಬ್ರದರ್, ತ್ರಿಶೂಲ ಆ ತ್ರಿಶೂಲನ ಇಟ್ಬಿಟ್ಟು ಅದ್ರ ಮೇಲೆ ಏನ್ ಇರ್ತಾರೆ ಅಂತ ಕೇಳಿದ್ರೆ, ಅದು ನಿಂಬು ಅಂತ ಹೇಳಿ ಆ ಲೆಮನ್ ಏನ್ ಮಾಡ್ತಾರೆ, ನಿಂಬು ಏನ್ ಮಾಡ್ತಾರೆ? ನಿಂಬು ಅಂದ್ರೆ ಏನ್ ಹೇಳ್ತಾರೆ? ನಿಂಬಿಗೆ ನಿಂಬೆನೆ ಅಂತ ಹೇಳ್ತಾರೆ ಬ್ರದರ್. ಏನೋ ಒಂದು ಶಕ್ತಿ ಅದ ಅಂತ ಹೇಳ್ತಾರ ಬ್ರದರ್. ಆದ್ರೆ ಕರೆಕ್ಟ್ ಬ್ರದರ್, ಬಲಿಗೆ ಸೂಚನೆ ಕೊಡ್ತಾರೆ ಬ್ರದರ್. ಅದು ಬಲಿಗೆ ಇಟ್ಟಿದೀವಿ ಅಂತ. ಸಹೋದರ ಸಹೋದರಿಯರೇ, ಇದು ಅವಾಗಿಂದಾನೇ ಮಾಡ್ತಾ ಬಂದಿದ್ದು. ಯಾತಕ್ಕೆ ಅಂತ ಕೇಳಿದ್ರೆ, ಇದನ್ನ ಮಾಂಸವನ್ನು ಚುಚ್ಚಿ ಅದನ್ನ ಸಪರೇಟ್ ಆಗಿ ಅದನ್ನ ತೆಗಿಯುವಾಗ ಅದು ಯಾವ ಕಾರಣಕ್ಕೂ ಅದು ಇನ್ಫೆಕ್ಷನ್ಸ್ ಆಗ್ಬಾರ್ದು ಅಂತ ಹೇಳಿ ಈ ನಿಂಬುಗಳನ್ನ ಅದು ಮುಳ್ಳುಗಳಲ್ಲಿ ಚುಚ್ಚಿ ಇಕ್ಕಿದ್ರು. ಯಾವ ಕಾರಣಕ್ಕೂ ಅದನ್ನ ಏನಾಗ್ಬಾರ್ದು, ಕೆಟ್ಟೋಗ್ಬಾರ್ದು ಅಂತ ಹೇಳಿ, ಅದರಲ್ಲಿ ರಸ್ಟ್ ಹಿಡಿಬಾರ್ದು ಅದಂತ ಹೇಳಿ ಅದನ್ನ ಇಟ್ಟಿದ್ರು. ಆಂಟಿಬಯೋಟಿಕ್ ಆಗಿ ಇಟ್ಟಿದ್ರು. ಅದನ್ನ ಅವ್ರು ತಗೊಂಬಂದು ಹಿಂಗೆ ಮುಳ್ಳನ್ನ ಹಂಗಿಟ್ಟಿದ್ರು. ಆ ಮುಳ್ಳೇ ತ್ರಿಶೂಲ. ಅದೇ ತರ ಸಹೋದರ ಸಹೋದರಿಯರೇ, ಇವ್ರು ಏನ್ ಮಾಡೋರಂತೆ ನೋಡ್ರಿ, ಪರಿಶುದ್ಧ ಸ್ಥಳದಲ್ಲಿ ಇವರು ಒಳಗಡೆ ಹೋದ ತಕ್ಷಣ ಏನ್ ಮಾಡ್ತಾರೆ, ಕೈಯಲ್ಲಿ ಒಂದು ಬೆಲ್ ಇಟ್ಟುಕೊಂಡು ಹೊಡಿತಾ ಇರ್ತಾರೆ. ಇವರು ಮಹಾಪರಿಶುದ್ಧ ಸ್ಥಳಕ್ಕೆ ಯಾರು ಈ ಹಿಂದೂ ಅವ್ರು ಕಟ್ಟಿರೋ ದೇವಸ್ಥಾನದಲ್ಲಿ, ಅಲ್ಲಿಗೆ ಒಂದು ಯಾರು ಹೋಗ್ತಾನೆ ಅಂತ ಕೇಳಿದ್ರೆ ಒಂದು ಯಾಜಕನು ಹೋಗ್ತಾನೆ.
ಇಲ್ಲಿರುವ ಒಂದು ಪ್ರೀಸ್ಟ್, ಇಲ್ಲಿ ಯಾಜಕನು ಒಳಗಡೆ ಹೋಗ್ತಾನೆ, ಹೋಗಿ ಒಂದು ಬೆಲ್ಲನ್ನ ಹೊಡ್ಕೊಂಡೇ ಹೋಗ್ತಾನೆ, ಹೋಗಿ ಪೂಜೆ ಮಾಡ್ಕೊಂಡು ಮತ್ತೆ ಕೈಯಲ್ಲಿ ಒಂದು ಬೆಂಕಿ, ಒಂದು ಅಗ್ನಿಯನ್ನ ಇಟ್ಟುಕೊಂಡು ಮಾಡ್ಕೊಂಡು ಏನ್ ಮಾಡ್ತಾನೆ, ಮತ್ತೆ ಅವನು ಬರ್ತಾನೆ, ಬಂದು ಎಲ್ಲರಿಗೆ ಕೊಡ್ತಾನೆ, ಎಲ್ಲ ಬೂದಿಗಳನ್ನ ಕೊಡ್ತಾನೆ. ಇದು ಎಲ್ಲಪ್ಪ ಕಾಪಿ ಮಾಡಿದ್ರು, ಏನಕ್ಕೆ ಅವರು ಬೆಲ್ಲೆಲ್ಲ ಹೊಡಿತಾ ಇದ್ದಾರೆ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಏನಕ್ಕೆ ಬೆಲ್ ಹೊಡಿತಾರೆ ಅಂತ. ಏನ್ ಹೊಡಿತಾರೆ ಬೆಲ್ಲು ಅಂದ್ರೆ, ಇವಾಗ ಕೂಡ ನೋಡ್ರಿ ಎಲ್ಲ ಪೂಜೆ ಮಾಡುವಾಗ ಅದು ಬೆಲ್ ಹೊಡ್ಕೊಂಡು ಅವನು ಯಾರೋ ಒಂದು ಯಾಜಕ ಅವನ ದೇವಸ್ಥಾನದಲ್ಲಿ ಆ ಬೆಲ್ಲನ್ನ ಹೊಡ್ಕೊಂಡು ಹಂಗೆ ಅವನು ಪೂಜೆ ಮಾಡ್ತಾನೆ ಅನ್ಬಿಟ್ಟು ಇವರು ಕೂಡ ಎಲ್ಲಾರು ಫೋಟೋಗೆಲ್ಲ ಬೆಲ್ ಹೊಡ್ಕೊಂಡು ಪೂಜೆ ಮಾಡ್ತಾರೆ. ಏನಕ್ಕೆ? ದೇವ್ರನ್ನ ಎಬ್ಸೋದಕ್ಕ ಅಲ್ಲ. ಅಲ್ಲ, ಅಲ್ಲಿ ನಡೆದಿರೋ ಕಾರ್ಯ ಏನಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಮಹಾಯಾಜಕನಾದ ಯಾರೋನು ಆತನ ಆ ಒಂದು ಬಲಿಯನ್ನು ತಗೊಂಡು ಒಳಗಡೆ ಹೋಗುವಾಗ ಅವನಿಗೆ ಒಂದು ನಿಯಮಗಳಿತ್ತು. ಏನ್ ನಿಯಮ ಅಂತ ಹೇಳಿದ್ರೆ, ಒಂದು ವೇಳೆ ಅದು ಪಾಪದ ವಿಷಯಗಳಲ್ಲಿ ಏನೋ ಒಂದು ಅದರಲ್ಲಿ ದೋಷ ಇದ್ದು ಬಿಟ್ಟಿದ್ರೆ ಆತನು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ, ಸಹೋದರ ಸಹೋದರಿ, ಒಬ್ರು ಕೂಡ ಮಹಾಪರಿಶುದ್ಧ ಸ್ಥಳದ ಹೋಗಕ್ ಸಾಧ್ಯವಿಲ್ಲ. ಒಬ್ಬನು ಹೋಗಕ್ ಸಾಧ್ಯ, ಅದು ಯಾರು? ಆರೋನು ಮಾತ್ರವೇ. ಏನೇ ನಡೆದ್ರೆ ಕೂಡ, ಸತ್ರ ಕೂಡ ಏನಾಗಲ್ಲ, ಯಾರು ಒಳಗಡೆ ಹೋದ್ರೆ ಯಾರಾದ್ರೂ ಮುಟ್ಟಿದ್ರೆ ಅದರ ಪನಿಷ್ಮೆಂಟ್, ಅದರ ಒಂದು ಶಿಕ್ಷೆ ಏನಂದ್ರೆ ಸತ್ತೋಗ್ತಾರೆ. ಆಗ ಆರೋನು ಒಳಗೆ ಹೋದ್ಮೇಲೆ ಅವನು ಏನ್ ಮಾಡ್ಬೇಕಂದ್ರೆ, ಅವನ ಸೊಂಟದಲ್ಲಿ ಅವನು ಒಂದು ಹಗ್ಗವನ್ನು ಕಟ್ಕೊಬೇಕು. ಈ ಹಗ್ಗನ ಕಟ್ಕೊಂಡು ಅವನು ಏನ್ ಮಾಡ್ಬೇಕು, ಆ ಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ಆತನು ಬೆಲ್ ಹೊಡ್ಕೊಂಡೇ ಅವನು ಏನ್ ಮಾಡ್ಬೇಕು, ಇವೆಲ್ಲ ಬಲಿಗಳನ್ನ ರಕ್ತವನ್ನು ಸುರಿಬೇಕು, ಅದನ್ನ ಧೂಪವನ್ನು ಹಾಕಬೇಕು. ಒಂದು ವೇಳೆ ತಂದೆಯ ದೇವರು ಅದನ್ನ ಸ್ವೀಕರಿಸಿದ್ರೆ ಇವನು ಆರೋನು ಅವನ ಹಂಗೆ ಬರುವನು. ಎಲ್ಲ ನೋಡ್ಕೊಂಡು ಹೊರಗಡೆ ಕಾಯ್ತಾ ಇರೋರು. ಏನಪ್ಪಾ, ಆ ಬೆಲ್ಲು ಯಾವಾಗ ನಿಲ್ಲುತ್ತೋ ಅವಾಗ ಏನಾಗ್ತದೆ ಅಂತ ಕೇಳಿದ್ರೆ, ಆತನು ತಕೊಂಡು ಹೋಗಿದ್ದ ಆ ಬಲಿಯನ್ನು ಅದು ದೋಷವಾಗಿರೋದ್ರಿಂದ ಯಾರೋನು ಕೂಡ ಸಾಯಕ್ಕೆ ಅಲ್ಲಿ ಅವಕಾಶ ಇತ್ತು. ಅವಾಗ ಅವನ್ ಸತ್ತ ಮೇಲೆ ಆ ಹಗ್ಗದಲ್ಲಿ ಅವನು ಎಳಿಬೇಕು. ಇದೇ ಸಹೋದರ ಸಹೋದರರೇ ಎಲ್ಲಾ ವಿಷಯಗಳು ಈಗ ಕೂಡ ಎಲ್ಲಾ ದೇವಸ್ಥಾನಗಳಲ್ಲಿ ನಡೆಯುವ ವಿಷಯಗಳು ಇದೆ. ಅವ್ರು ಏನ್ ನೆನ್ಕೊಂತಾರೆ, ಯಾವ್ದೋ ಒಂದು ಬೆಲ್ ಹೊಡ್ಕೊಂಡು ಗಂಟೆಯನ್ನ ಹೊಡ್ಕೊಂಡು ಡುಮ್ 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 ಅಂತ ಗಂಟೆಯನ್ನ ಹೊಡ್ಕೊಂಡು ಒಳಗೆ ಕೂತಿರ್ತಾರೆ. ಏನಕ್ಕಪ್ಪ ಕೂತಿದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ಆವಾಗ ದೇವಸ್ಥಾನದಲ್ಲಿ ಗುಡಾರ ಇರದಲ್ಲಿ ಇವಾಗೆಲ್ಲ ಇತ್ತು. ಅದೇ ತರ ಈ ಶೂಲ ಕೂಡ ಎಲ್ಲಿತ್ತಂತ ಕೇಳಿದ್ರೆ, ಈ ಒಂದು ಯಜ್ಞ ವೇದಿ ಹತ್ರ ಒಂದು ಶೂಲ ಇತ್ತು. ಆ ಶೂಲ ಏನಂದ್ರೆ, ಶೂಲ ಅಲ್ಲ, ಅದು ಆ ಮುಳ್ಳು ಇತ್ತು ಅಂತ ನೋಡ್ತೀವಿ. ಓಕೆ, ಇವಾಗ ಆ ಮುಳ್ಳು ಇದನ್ನ ನಿಮ್ಮ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ. ಈಗ ಮುಳ್ಳು ಅಂತ ನಾನು ಇವಾಗ ನೋಡಿದ್ವಿ, ಇವೆಲ್ಲ ಮಾಡ್ಬೇಕಾಗಿತ್ತು. ಆಮೇಲೆ ಓದೋಣ ನೆಕ್ಸ್ಟ್. ವೇದಿಗೆ ಏಣಿಗೆ ಕೆಲಸದಿಂದ ತಾಮ್ರದ ಜಾಲಿಗೆಯನ್ನು ಮಾಡಿಸಬೇಕು. ಆ ಜಾಲಿಗೆಯ 4 ಮೂಲೆಗಳಲ್ಲಿ ತಾಮ್ರದ ಬಳೆಗಳನ್ನು ಹಾಕಿಸಬೇಕು. ಇಲ್ಲಿ ಜಾಲಿಯನ್ನು ಮಾಡಬೇಕು ಅಂತ ಹೇಳ್ಬೋದು. ನೋಡ್ರಿ, ಇಲ್ಲಿ ಇದೆ ಜಾಲಿ. ಇವಾಗ ಇದನ್ನ ನೋಡ್ತಾ ಇದ್ದೀರಿ ನೋಡ್ರಿ, ಆ ಜಾಲಿ ಇರಬೇಕು. ಅದಕ್ಕೆ ಆ ಜಾಲಿಗೆ 4 ಮೂಲೆಗೆ ತಾಮ್ರದಲ್ಲಿ ಏನ್ ಮಾಡಬೇಕು, ಆ ಒಂದು ಬಳೆಯನ್ನು ಹಾಕಬೇಕು. ನೋಡಿ, ಆ ಬಳೆ ಇರ್ಬೇಕು, ಆ ಒಂದು ಜಾಲಿ ಮಾಡಬೇಕು. ಆ 4 ಮೂಲೆಗಳಲ್ಲಿ ಕೂಡ ಏನಾಗಿರ್ಬೇಕು ಅಂತ ಕೇಳಿದ್ರೆ ಆ ಬಳೆ ತರ ಇರ್ಬೇಕು. ಆಮೇಲೆ 5ನೇದು, ಆ ಜಾಲಿಗೆಯು ವೇದಿಯ ಸುತ್ತಲಿರುವ ಕಟ್ಟೆಯ ಕೆಳಗೆ ಇದ್ದು ವೇದಿಯ ಬುಡದಿಂದ ನಡುವಿನ ತನಕ ಇರುವಂತೆ ಹಾಕಿಸಬೇಕು. ಇದು ಏನಾಗ್ಬೇಕಂತ ಕೇಳಿದ್ರೆ, ಈ ಒಂದು ಜಾಲಿ ಮೇಲೆ ಅದು ಕೂತ್ಕೊಳ್ಳುವಾಗ ಅದು ಒಳಗೆ ಹೋಗ್ಬಾರ್ದು. ಹಾಗೆ ಅದನ್ನ ನಡುವಲ್ಲಿ ಇನ್ನೊಂದು ಏನ್ ಮಾಡ್ಬೇಕಂತ ಕೇಳಿದ್ರೆ, ಒಂದು ಜಾಲಿ ತರ ಮಾಡಿ ಅದನ್ನ ಹಾಕ್ಬೇಕು. ಯಾಕಂದ್ರೆ ಆ ಬೂದಿಗಳೆಲ್ಲ ಹೋಗ್ತದಲ್ಲ, ಆ ಬೂದಿಗಳು ಇದ್ರ ಮೇಲೆನೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಮಾಂಸಗಳೆಲ್ಲ ಆ ಒಂದು ಸಹೋದರ ಸಹೋದರಿಯರೇ ಸುಡಬೇಕು. ಹಾಗಾದ್ರೆ ಅದ್ರ ಒಳಗೆ ಇನ್ನೊಂದು ಜಾಲಿ ಇದೆ, ಆ ಪ್ಲೇಟ್ ಅಂತಾರೆ, ಇಟ್ ಇಸ್ ಜಾಲ್ ಪ್ಲೇಟ್. ಅದ್ರ ಮೇಲೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇದನ್ನ ಇಟ್ಟಿರ್ತಾರೆ, ಇದ್ರ ಮೇಲೆ ಅವರು ಮಾಂಸವನ್ನು ಸುಡ್ತಾರೆ ಅಂತ ನೋಡ್ತೀವಿ. ಆಮೇಲೆ ಓದೋಣ ಬದ. ವೇದಿಯನ್ನು ಹೊರುವ ಕೋಲುಗಳನ್ನು ಜಾಲಿ ಮರದಿಂದ ಮಾಡಿಸಿ ತಾಮ್ರದ ತಗಡುಗಳನ್ನು ಹೊದಿಸಬೇಕು. ನೋಡ್ರಿ, ಈಗ ಅಲ್ಲಿದ್ದ ಒಂದು ಕೋಲ್ಗಳಿದೆ. ಆ ಕೋಲ್ಗಳು ಏನ್ ಮಾಡ್ಬೇಕಂದ್ರೆ, ಆ ಕೋಲ್ಗಳು ಜಾಲಿ ಮರದಲ್ಲಿ ಮಾಡ್ಬಿಟ್ಟು ಅದರ ತಾಮ್ರ ಒಂದು ತಗಡದಲ್ಲಿ ಏನ್ ಮಾಡ್ಬೇಕಂತ ಸಹೋದರ ಸಹೋದರಿಯರೇ, ಇದು ತಾಮ್ರದ ತಗಡದಲ್ಲಿ ಇದನ್ನ
ಮಾಡಬೇಕು. ಮಾಡಿ ಏನಕ್ಕೆ ಅಂತ ಕೇಳಿದ್ರೆ ಇದು ನಾವು ಹೊತ್ಕೊಂಡು ಹೋಗುವಾಗ ಏನಾಗ್ಬಾರ್ದು ಅಂತ ಕೇಳಿದ್ರೆ ಸೋದರ ಸೋದರಿಯರೇ, ತೂಕ ಜಾಸ್ತಿ ಇಲ್ದಿರ ಇರೋದಕ್ಕೂ ಆ ಜಾಲಿ ಮರದಿಂದ ಅದನ್ನ ಮಾಡಿಸ್ಬೇಕು. ಆಮೇಲೆ ಏನಾಗ್ಬೇಕು ಅಂತ ಕೇಳಿದ್ರೆ ಅದನ್ನ ಸುತ್ತಲೂ ಏನಾಗ್ ಮಾಡ್ಬೇಕು ಅಂತ ಕೇಳಿದ್ರೆ ಆ ಒಂದು ತಗಡಲ್ಲಿ ಆ ಜಾಲಿ ಮರದ ಅದು ತಾಮ್ರದ ತಗಡದಲ್ಲಿ ಅದನ್ನ ಸುತ್ತಿರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಆ ಕೋಲುಗಳನ್ನು ಆ ಬಳೆಗಳಲ್ಲಿ ಸೇರಿಸಿದಾಗ ಅವು ಯಜ್ಞವೇದಿಯನ್ನು ಹೊರುವುದಕ್ಕಾಗಿ ಅದರ 2 ಕಡೆಗಳಲ್ಲಿ ಇರುವುವು. ನಮಗೆ ನೋಡ್ತೀವಲ್ಲ ಪಿಕ್ಚರ್, ಅದೇ ತರ ಎರಡು ಕಡೆ ಕೂಡ ಅದೇ ತರ ಇರಬೇಕು ಅಂತ ಕೂಡ ನೋಡ್ತೀವಿ. ಆಮೇಲೆ 8 ಕೊನೆಗೆ 8 ಓದ್ಬಿಡ್ತೀನಿ ಬ್ರದರ್. ಆ ವೇದಿಯನ್ನು ಅಳಿಗೆಗಳಿಂದ ಪೆಟ್ಟಿಗೆಯಂತೆ ಮಾಡಿಸಬೇಕು. ನಾನು ಬೆಟ್ಟದಲ್ಲಿ ನಿನಗೆ ತೋರಿಸಿದಂತೆಯೇ ಅದನ್ನು ಮಾಡಿಸಬೇಕು. ಈಗ ಆ ವೇದಿಯನ್ನು ಏನ್ ಮಾಡ್ಬೇಕಂದ್ರೆ ಹಳಿಗಳಿಂದ ಏನ್ ಮಾಡ್ಬೇಕಂತೆ, ಪೆಟ್ಟಿಗೆಯಂತೆ ಮಾಡಬೇಕು ಅಂತ. ಪೆಟ್ಟಿಗೆ ತರ ಮಾಡ್ಬೇಕು ಅಂತ ಹೇಳ್ಬೇಕು. ಸರಿ, ಇದನ್ನ ಮಾಡೋದಿಕ್ಕೆ ನಾನು ತೋರಿಸಿದ ವಿಷಯಗಳನ್ನು ನೀವು ಜಾಗೃತಿಯಾಗಿ ಇದನ್ನ ಮಾಡ್ಬೇಕು ಅಂತ ತಂದೆ ದೇವ್ರು ನಾನು ಏನ್ ತೋರಿಸಿದನೋ ಅದೇ ತರ ನೋಡ್ರಿ. ಇವೆಲ್ಲ ತಂದೆ ದೇವ್ರು ಮುಂಚೆನೆ ತೋರ್ಸ್ಬಿಟ್ರಂತೆ, ಇವರಿಗೆ ತೋರ್ಸಿದಾರಂತೆ. ಅದನ್ನ ಎಲ್ಲಿಗೆ ತೋರಿಸಿದ್ರು ಅಂತ ಕೇಳಿದ್ರೆ ಸೋದರ ಸೋದರಿಯರೇ, ಆತನ ಒಂದು ವಿಷನ್ ತರ ಇವಾಗ ನಾವು ಹೆಂಗೆ PPT ಹಾಕೊಂಡು ಇವಾಗ ಲ್ಯಾಪ್ಟಾಪ್ ಅಲ್ಲಿ ನೋಡ್ತಾ ಇದ್ದೀರೋ ಅದೇ ತರ ಯಾರಿಗೆ ಕೂಡ ತೋರ್ಸ್ಬಿಟ್ಟಿದ್ರು ಅಂತ ಕೇಳಿದ್ರೆ, ಇದು ನಮ್ಮ ಯಾರಿಗಪ್ಪ ಮೋಶೆಗೆ ಇವೆಲ್ಲ ಹಂಗೆ ತೋರ್ಸಿದ್ ಇದೇ ಡಿಸೈನು. ಅಂದ್ರೆ ಸಹೋದರ ಸೋದರಿಯರೇ, ಇವಾಗ ನಾನು ತೋರಿಸ್ತಾ ಇರೋದು ಕೂಡ ಒರಿಜಿನಲ್ ಡಿಸೈನ್ ಅಂತ ಕೇಳಿದ್ರೆ ಒರಿಜಿನಲ್ ಅಲ್ಲ. ಇದು ನಮ್ಮ ಒಂದು ಕಲ್ಪನೆ ಎಂತ ಕೇಳಿದ್ರೆ ಸಹೋದರರುಗಳು ಅದನ್ನ ಒಂದು ಕಲ್ಪನೆ ಈಗ ಇರ್ಬೋದು ಅಂತ ಏನ್ ಮಾಡಿದೀವಿ ಅಂತ ಕೇಳಿದ್ರೆ ಒಂದು ಕಲ್ಪನೆಯಲ್ಲಿ ಅದನ್ನ ಮಾಡಿದ್ದಾರೆ. ಆದ್ರೆ ನಿಜವಾಗಿ ಒರಿಜಿನಲ್ ಆಗಿ ಅದು ಯಾಗಿತ್ತು ಅಂತ ಹೆಂಗಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಅದು ಯಾರಿಗೂ ಗೊತ್ತಿತ್ತು ಅಂತ ಕೇಳಿದ್ರೆ ಅಲ್ಲಿದ್ದ ಇಸ್ರೇಲ್ ಮಕ್ಕಳಿಗೆ ಒಂದು ವೇಳೆ ಗೊತ್ತಿರಬಹುದಾಗಿತ್ತು. ಇಲ್ಲ ಅಂದ್ರೆ ಅದು ಅಲ್ಲಿದ್ದಂತ ಮೋಶೆಗೆ ಮಾತ್ರವೇ ಆ ವಿಷಯಗಳೆಲ್ಲ ಗೊತ್ತಿತ್ತು ಅಂತ ನೋಡ್ತೀವಿ. ಸಹೋದರ ಸಹೋದರರೇ, ಇದೇ ವಿಷಯ, ಈ ವಿಷಯದಲ್ಲಿ ಮಾಡುವ ಒಂದು ಕಟ್ಟುಮನ ಇದೆ, ಹಿಂಗೆ ಇತ್ತು. ಸರಿ, ಈಗ ಇದು ಮೊಟ್ಟ ಮೊದಲು ಇದು ಏನಪ್ಪ, ಇದನ್ನ ಅರ್ಥ ಏನು, ಇದು ಏನಕ್ಕೆ ಸೂಚನೆ ಆಗ್ತದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆದ್ರೆ ಕೂಡ ನಾವು ಇವಾಗ ಅದನ್ನ ಓದಬೇಕಾಗಿರುವ ಒಂದು ವಿಷಯಕ್ಕೆ ನಾವು ಬಂದಿದ್ದೀವಿ. ಸಹೋದರ ಸಹೋದರಿಯರೇ, ಮೊದಲನೇದು ಏನಪ್ಪಾ ಅಂತ ಕೇಳಿದ್ರೆ ಈ ಒಂದು ಯಜ್ಞ ವೇದಿ ಅಂತ ಇದು ಎಲ್ಲಿ ಇರ್ತದೆ, ಒಳಗಡೆ ಇರ್ತದೆ. ಇದು ನಾವು ಒಳಗಡೆ ಹೋಗುವಾಗ ಮೊಟ್ಟ ಮೊದಲು ಇದು ಹೋಗುವಾಗ ಇದು ಏನಲ್ಲಪ್ಪ ಸೂಚನೆ ಕೊಡ್ತದೆ, ಇದು ನಮಗೆ ಮೊದಲು ನೋಡ್ಬೇಕಾದ್ರೆ ಇದು ತಾಮ್ರದಲ್ಲಿ ಮಾಡಿದಂತ ಅಂತ ಹೇಳುವಾಗ ಮೊದಲು ಯಾವ್ದ್ರಲ್ಲಿ ಅಂತ ಕೇಳಿದ್ರೆ ಜಾಲಿ ಮರದಲ್ಲಿ ಮಾಡಿ ತಾಮ್ರದಲ್ಲಿ ಮಾಡಿದಂತ ಏನಾಗಿರ್ಬೇಕು ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಈ ಯಜ್ಞ ವೇದಿಯಲ್ಲಿ ಇದನ್ನ ಮಾಡಿರ್ಬೇಕು ಅಂತ ಹೇಳಿದ್ರು. ತಾಮ್ರ ಅಂತ ಹೇಳುವಾಗ ನಮಗೆಲ್ಲ ಗೊತ್ತಿದೆ ಈ ತಾಮ್ರ ಅಂದ್ರೆ ಏನ್ ಅರ್ಥ ಅಂತ ಕೇಳಿದ್ರೆ ಒಂದು ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳುವಾಗ ಒಂದು ಪರಿಪೂರ್ಣ ಮನುಷ್ಯನ ಅಂತ ಕೇಳಿದ್ರೆ ಪರಿಪೂರ್ಣದ ಒಂದು ಮನುಷ್ಯನಿಗೆ ಅದು ಹೋಲಿಕೆ ಆಗ್ತದೆ ಅಂತ ನಮಗೆಲ್ಲ ಗೊತ್ತು. ಮುಂಚೆನೆ ನಾನು ಇದನ್ನ ಒಂದು ಪಾಠ ನಾವು ತಗೊಂಡಿದ್ವಿ. ಏನಕ್ಕಪ್ಪ ತಾಮ್ರನ ಉಪಯೋಗ ಮಾಡಿದ್ದಾರೆ ಅಂತ ಕೇಳಿದ್ರೆ ಮೊದಲನೇದು ನೋಡ್ರಿ ಸಹೋದರ ಸಹೋದರಿಯರೇ, ಆ ತಾಮ್ರ ಅದು ಕೆಂಪಗಾಗಿರ್ತದೆ ಅಲ್ವಾ. ಕೆಂಪು ಆ ಲೋಹ ನೋಡ್ಬೇಕಾದ್ರೆ ಕೆಂಪಾಗಿರ್ತದೆ. ಕೆಂಪು ಯಾರಿಗೆ ಸೂಚನೆ ಆಗ್ತದೆ ಅಂತ ಕೇಳಿದ್ರೆ ಅದು ಆದಾಮನಿಗೆ ಸೂಚನೆ ಆಗ್ತದೆ. ಎರಡನೇದು ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಈ ಒಂದು ಲೋಹ ಅಂತ ಕೇಳಿದ್ರೆ ಈ ಮೆಟಲ್ ಅಲ್ಲಿ ಇರುವ ಒಂದು ವಿಶೇಷ ಕಾರ್ಯ ಏನಂತ ಕೇಳಿದ್ರೆ ಇದು ಯಾವಾಗ ಬೇಕಾದ್ರೆ ಇದನ್ನ ನಾವು ಅದನ್ನ ಸರಿಯಾಗಿ ತೊಳೆದು ಅದನ್ನ ನೀವು ಕ್ಲೀನ್ ಆಗಿ ಇಟ್ಟಿಲ್ಲ ಅಂತ ಹೇಳಿದ್ರೆ ಅದ್ರ ಮೇಲೆ ಒಂದು ಪಾಚಿ ತರ ಏನಾಗ್ತದೆ ಅಂತ ಕೇಳಿದ್ರೆ ಬಂದ್ಬಿಡ್ತದೆ ಅಲ್ವಾ. ಸೋದರ ಸೋದರಿಯರು ಏನಾಗುತ್ತೆ ಅಂತ ಕೇಳಿದ್ರೆ ಆ ಪಾಚಿ ತರ ಬರುವಾಗ ಅದ್ರ ಮೇಲೆ ಇರುವ ಅದನ್ನ ಆ ಶೈನಿಂಗು ಅದು ನೋಡ್ಬೇಕಾದ್ರೆ ಒಂಥರ ಒಂದು ಕಲರ್, ಒಂದು ಪಾಚಿ ಕಲರ್ ಬಂದ್ಬಿಡ್ತದೆ ಅದ್ರೊಳಗೆ ಅಲ್ವಾ. ಅದನ್ನ ಯಾವಾಗ್ಲೂ ನಾವ್ ಏನ್ ಮಾಡ್ಬೇಕು, ತೊಳೆದನ್ನ ಅದು ಇಡಬೇಕು ಅಂತ ನೋಡ್ತೀವಿ. ಇದಕ್ಕೆ ನಾವು ನೋಡುವಾಗ ಇದು ಏನಕ್ಕೆ ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ ಪರಿಪೂರ್ಣವಾದ ಆದಾಮನು ಯಾವ ತರ ಬಂದು ದೇವರು ಉಂಟು ಮಾಡುವಾಗ ಆತನನ್ನ ಹೆಂಗ್ ಉಂಟು ಮಾಡಿದ್ದನು ಅಂತ ಹೇಳಿದ್ರೆ ಪರಿಪೂರ್ಣವಾಗಿ ಆತನನ್ನ ಉಂಟು ಮಾಡಿದ್ನಂತೆ. ನೋಡ್ರಿ, ಈಗ
ಏನಾಯ್ತು ಅಂತ ಕೇಳಿದ್ರೆ ಅದೇ ತರ ಇದು ಯಾರಿಗೆ ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ ಕ್ರಿಸ್ತನಿಗೆ ಮೊಟ್ಟ ಮೊದಲು ನಾವು ಆ ಒಂದು ಅಂಗಳದಲ್ಲಿ ಒಳಗಡೆ ಹೋಗುವಾಗ, ಆ ಕೋರ್ಟ್ ಒಳಗೆ ಹೋಗುವಾಗ ಮೊದಲು ನಮ್ಮ ಮುಂದೆ ಇರೋದು ನಾವು ಇದನ್ನ ಸ್ಟಡಿ ಮಾಡ್ಬೇಕು, ಇದನ್ನ ಗೊತ್ತು ಮಾಡ್ಕೊಬೇಕು. ಇದು ತಿಳಿದಿರ ನಾವ್ ಏನಾಗೋದಕ್ ಸಾಧ್ಯ ಇಲ್ಲ ಅಂತ ಕೇಳಿದ್ರೆ ಪರಲೋಕಕ್ಕೆ ಹೋಗೋದಕ್ ಸಾಧ್ಯ ಇಲ್ಲ. ಸಹೋದರ ಸಹೋದರರೇ, ಕ್ರೈಸ್ತರುಗಳು ಎಷ್ಟೋ ಕ್ರೈಸ್ತರುಗಳು ಇದ್ದಾರೆ, ಇವರೆಲ್ಲ ಏನ್ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಯಾವ್ದನ್ನ ಇವರು ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಕ್ರಿಸ್ತನು ಆದಾಮನಿಗಾಗೆ ಸತ್ತನು ಅಂತ ಹೇಳಿ ಇದು ಒಪ್ಪಿಕೊಳ್ಳೋದೇ ಇಲ್ಲ. ಯಾರು? ಬೇರೆ ಕ್ರೈಸ್ತರುಗಳು. ಇದು ಯಾರಿಗ ಮಾತ್ರ ನಮಗೆ ಗೊತ್ತಿದೆ ಅಂತ ಕೇಳಿದ್ರೆ, ಇದು ನೋಡ್ರಿ, ಈ ಒಂದು ಸತ್ಯ ಗೊತ್ತಿಲ್ದಿರೋರು ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಆ ತಾಮ್ರದಲ್ಲಿ ಮಾಡಿರುವ ಆ ತಟ್ಟೆ, ಆ ತಾಮ್ರದಲ್ಲಿ ಮಾಡಿರುವ ಆ ಒಂದು ವೇದಿಯ ಯಜ್ಞ ವೇದಿ ಮೊದಲು ನಮಗೆ ಅರ್ಥ. ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅದು ಯಾವ್ದಕ್ಕೆ ಸೂಚನೆ ಆಗ್ತದೆ ಅಂತ ಹೇಳಿದ್ರೆ ರ್ಯಾನ್ಸಮ್. ಓಕೆ, ಸರಿ, ಇಲ್ಲಿಗೆ ನೋಡ್ರಿ, ಮೊದಲು ಅದನ್ನ ಸ್ಟಡಿ ಮಾಡ್ಕೊಂಡ್ಬಿಡೋಣ. ರ್ಯಾನ್ಸಮ್ ಇದನ್ನ ಮೊದಲು ನಾವು ಆ ದೇವದರ್ಶನ ಗುಡಾರ ಅದ್ರ ಒಳಗೆ ಹೋಗಿದ ತಕ್ಷಣವೇ ಆ ಯಜ್ಞ ವೇದಿ ಒಳಗಿದೆ. ಇದು ನಮಗೆ ಏನಪ್ಪ ಆಗ್ತದೆ? ಯಾಕೆ ಇದು ಲೋಕದಲ್ಲಿ ನೋಡ್ರಿ, ಅಲ್ಲಿ ಲೋಕದಲ್ಲಿ ಎಲ್ಲರಿಗೂ ಏನಿದೆ ಅಂತ ಕೇಳಿದ್ರೆ ಅಲ್ಲೊಂದು ಬಾಗಿಲಿತ್ತು, ಆ ಬಾಗಿಲನ್ನ ನೋಡ್ತಾರೆ. ಅದು ಕ್ರಿಸ್ತನ ಒಂದು ಬಲಿ. ಅದನ್ನ ಒಂದು ಎಲ್ಲ ನೋಡಿದೀವಲ್ಲ, ಅದರಲ್ಲಿ ಇದ್ದಿದ್ದಂತ ಅವರ ಒಂದು ಎಲ್ಲ ಚರಿತ್ರೆ, ಅದರಲ್ಲಿ ಇದ್ದಿದ್ದಂತ ವಿಷಯಗಳೆಲ್ಲ ಅದರಲ್ಲಿ ಇರ್ತದೆ. ಅದು ನೋಡೋದು ಮಾತ್ರವೇ. ಅದರಲ್ಲಿ ಪಾಲ್ಕೊಳ್ಳೋರು ಅದರ ನಂಬಿಕೆಯಿಂದ, ನಿರೀಕ್ಷೆದಿಂದ ಒಬ್ರು ಒಳಗೆ ಬರುವಾಗ ಆತನ ನೀತಿವಂತನಾಗಿ ಒಳಗಡೆ ಬರಬೇಕಾದ್ರೆ ಮೊದಲು ಅವನ್ ತಿಳ್ಕೊಬೇಕಾಗಿರೋದು ಏನಂತ ಕೇಳಿದ್ರೆ ಈ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅಂತ ಹೇಳಿದ್ರೆ ಈ ಈಡು ಬಲಿಯನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದೇ ಬಹಳ ಮುಖ್ಯ. ನಮ್ಗೆಲ್ಲ ಸರಿಯಾಗಿ ಅರ್ಥ ಆಗಿದ್ಯಾ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ನಮಗೆ ಪೂರ್ತಿ ಇನ್ನ ಕೂಡ ಅರ್ಥ ಆಗಿಲ್ಲ. ಆದ್ರೆ ವಿಷಯ ತಂದೆ ದೇವರು ಏನ್ ಕೊಟ್ಟಿದಾರೋ ಇನ್ನ ನಾವು ಆಳವಾಗಿ ಹೋಗುವಾಗ ಇನ್ನೂ ಅದನ್ನ ಆಳವಾದ ಅರ್ಥಗಳಿದೆ. ನಮಗೆ ಹೋಗ್ತಾ ಹೋಗ್ತಾ ಇನ್ನೂ ಕೂಡ ಅದನ್ನ ಅರ್ಥ ಆಗುತ್ತೆ ಅಂತ ನೋಡ್ತೀವಿ. ಆದ್ರಿಂದ ಈಗ ಮೊದಲನೇದು ನಮಗೆ ಏನ್ ಕೊಟ್ಟಿದ್ರು ಅಂತ ಕೇಳಿದ್ರೆ ಕ್ರಿಸ್ತನು ಆತನು ಒಂದೇ ಏನಂತ ಕೇಳಿದ್ರೆ ಆತನ ಕುರಿಯಾಗಿ ಈ ಲೋಕದ ಪಾಪವನ್ನು ಹೊಂದಿಕೊಳ್ಳೋ. ಅದು ಕೂಡ ವಾಕ್ಯ ಓದ್ಬಿಡೋಣ ಅಂದ್ರೆ ಯೋಹನ 1ನೇ ಅಧ್ಯಾಯ 29ನೇ ವಾಕ್ಯ. ಯೋಹನ 1:21 ಬ್ರದರ್. ಹೌದು. ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದೆನು. ಹಾಗಾದರೆ 29 ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಯಜ್ಞಕ್ಕೆ ದೇವರು ನೇಮಿಸದಂತ ಕುರಿ ಅಂತ ಹೇಳ್ತಾರೆ. ಈ ಯಜ್ಞಕ್ಕೆ ಅಂತ ಹೇಳುವಾಗ ಈ ಏನಪ್ಪಾ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ನೇಮಿಸಿದಂತ ಕುರಿ ಯಾರು? ಇದು ಕ್ರಿಸ್ತನು. ಮೊಟ್ಟ ಮೊದಲು ಇದು ನಮ್ಗೆ ಗೊತ್ತಾಗ್ಬೇಕು, ಇದನ್ನ ಅರ್ಥ ಮಾಡ್ಕೊಬೇಕು. ಹಂಗಾದ್ರೆ ಯಜ್ಞಕ್ಕೆ ಯಾವ ಯಜ್ಞಪ್ಪ ಅಂತ ಕೇಳಿದ್ರೆ ಇದ್ರಲ್ಲಿ ಓದನ 36ನೇ ವಾಕ್ಯ ಓದ್ರಿ. ಹಂಗೆ ಇದ್ರಲ್ಲ 36 ಬ್ರದರ್. ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು. ನೋಡ್ದ, ಅಗೋ ಅಂತ ನೋಡಿದ್ರೆ ಯೇಸು ಕ್ರಿಸ್ತನ ತೋರಿಸುವಾಗ ಇದು ಇಗೋ ಯಾರಂತ ಕೇಳಿದ್ರೆ ದೇವರು ತಂದೆಯ ದೇವರು ನೇಮಿಸಿದಂತ ಕುರಿ, ಯಜ್ಞಕ್ಕೆ ರೆಡಿ ಆಗಿರುವ ಈ ಕುರಿ ಅಂತ ತೋರಿಸ್ತಾ ಇದೆ. ಸಹೋದರ ಸಹೋದರಿ ಆಗಿರುವಾಗ ನೋಡ್ರಿ, ಈ ಕುರಿ ಏನಕ್ಕೆ ಅಂತ ಕೇಳಿದ್ರೆ ಇದಕ್ಕೆ ಒಂದು ವಿಷಯ ಹೇಳ್ತಾರೆ. ಯಜ್ಞಕ್ಕೆ ಇವರು ನೇಮಿಸಿದಂತ ಕುರಿ ಅಂತ ಹೇಳ್ತಾರೆ. ಏನಪ್ಪ ಯಜ್ಞಕ್ಕೆ ನೇಮಿಸಿದಂತ ಕುರಿ ಯಾವ್ದು ಅಂತ ಕೇಳಿದ್ರೆ ಯಾರಿಗೆ ಗೊತ್ತಿತ್ತು ಅಂತ ಕೇಳಿದ್ರೆ ಸ್ಥಾನಿಕದನ ಯೋಹಾನಿಗೆ ಸರಿಯಾದ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು. ಯಾಕಂದ್ರೆ ನಾವು ಯಾತಕ್ಕಾಗಿ ವೇಟ್ ಮಾಡ್ತಾ ಇದೀವಿ, ಯಾತಕ್ಕಾಗಿ ಕಾಯ್ತಾ ಇದ್ದೀವಿ ಅಂತ ಕೇಳಿದ್ರೆ ಎಲ್ಲರ ವಿಮೋಚನವಾಗಿ ಕಾಯಿರುವಾಗ ನೋಡ್ರಿ, ಆ ಕುರಿ ಎಷ್ಟೋ ಏನಕ್ಕೆ ಕುರಿ ಅಂತ ಹೇಳಿದ್ರು ಅಂತ ಮೊದಲು ನಾವು ಅರ್ಥ ಮಾಡ್ಕೊಬೇಕು. ಯಾಕೆ ಕುರಿ ಅಂತ ಹೇಳಿದ್ರು? ಈ ಯಾವ ಕುರಿ ಇದು ಅಂತ ಕೇಳಿದ್ರು ಪಸ್ಕನ ಕುರಿಯ ಅಂತ ಕೇಳಿದ್ರೆ ನೋಡ್ರಿ, ಅದೆಲ್ಲ ಕೂಡ ಒಂದು ಸೈಡ್ ಅಲ್ಲಿ ಇಟ್ಬಿಟ್ರೆ ಸಹೋದರ ಸಹೋದರಿಯರೇ, ಯಾವ್ದ್ರ ಬಗ್ಗೆ ಸ್ಥಾನಿಕನಾದ ಯೋಹಾನ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಮೊಟ್ಟ ಮೊದಲು ನಾವು ಆದಿಕಾಂಡದಲ್ಲಿ ನೋಡ್ತೀವಿ. ಆದಿಕಾಂಡದಲ್ಲಿ ನೋಡುವಾಗ ದೇವರಿಗೆ ನೋಡಿ
ಯಜ್ಞವಾದ ದೇವರು ನೇಮಿಸಿದಂತ ಕುರಿ ಅಂತ ಹೇಳುವಾಗ ಮೊಟ್ಟ ಮೊದಲು ಆದಿಕಾಂಡದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಇರುವ ಒಂದು ಒಂದು ಯಜ್ಞವನ್ನು ಕೊಟ್ಟಿದ್ದು ಯಾರಂತ ಹೇಳಿದ್ರೆ ಆಬೆಲು ಅಲ್ವಾ. ಅದೇ ಮೊದಲನೇ ಒಂದು ಯಜ್ಞ, ಮೊದಲನೇ ಒಂದು ಬಲಿ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ತಂದೆಯ ದೇವರು ಕಾಯಿನು ಮತ್ತೆ ಆಬೆಲಲ್ಲಿ ಇದ್ದಿದ್ದಂತ ವಿಷಯಗಳು, ತಂದೆಯ ದೇವರು ಯಾರು ಒಂದು ಬಲಿಯನ್ನ ಮೆಚ್ಚಿಕೊಂಡಿದ್ರು ಅಂತ ಹೇಳಿದ್ರೆ ಅದು ಕಾಯಿನು ಕೊಟ್ಟಿದ್ದಂತಹ ಕುರಿ. ನೋಡ್ರಿ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಆ ಕುರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ ಮತ್ತೆ ನೋಡ್ರಿ ಅದು ಎಲ್ಲಿ ತನಕ ಬರ್ತದೆ ಅಂತ ಕೇಳಿದ್ರೆ ಆಬೆಲ್ ಕೊಟ್ಟಿದ್ದಂತ ವಿಷಯ ಅಲ್ಲಿಂದ ಎಲ್ಲಿಗೆ ಬಂತಂತ ಕೇಳಿದ್ರೆ ನೋವಾ ಎರಡನೇದು ಅಲ್ವಾ. ನೋವಾ ಕೊಟ್ಟಿದ್ದಂತ ಒಂದು ಆ ಯಜ್ಞ ನೋಡ್ರಿ. ಆವಾಗ ತಂದೆ ದೇವರಿಗೆ ಅದು ಯಾರಿಗೆ ಸೂಚನೆ ಆಗ್ತದೆ ಅಂತ ಕೇಳಿದ್ರೆ ಒಂದು ಯಾರಿಗೆ ಪ್ರಾಣಿಗಳು, ಅದು ಪ್ರಾಣಿಯಾಗಿತ್ತು. ನೋವಾಗಿಂದ ನಾವು ಮತ್ತೆ ಯಾರನ್ನ ನೋಡ್ತೀವಿ ಅಂತ ಕೇಳಿದ್ರೆ ಅಬ್ರಹಾಮು ಕೊಟ್ಟಿದ್ದಂತ ಆ ಕುರಿ ನೋಡ್ತೀವಿ. ಅಬ್ರಹಾಮ್ ಕೂಡ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಆ ಕುರಿಯ ಟಗರನ್ನ ಅಲ್ಲಿ ಕೊಡೋದಂತ ನೋಡ್ತೀವಿ. ಇದೇ ತರ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ ಮಕ್ಕಳಿಗೆ ತಂದೆಯ ದೇವರು ಅವರು ಎಲ್ಲಾ ದೋಷ ಪರಿಹಾರದಲ್ಲಿ ಕೊಟ್ಟಿದ್ದಂತ ಎಲ್ಲಾ ಆ ಒಂದು ಪ್ರಾಣಿಗಳನ್ನ ಕೊಡ್ತಾ ಬರ್ತಾ ಇದ್ರು. ಎಲ್ಲಿ ತನಕ ಅಂತ ಕೇಳಿದ್ರೆ ಕ್ರಿಸ್ತನು ಬರೋ ತನಕ ಅದನ್ನು ಎಲ್ಲವರು ವರ್ಷ ಆ ಒಂದು ಯಜ್ಞದ ಒಂದು ಕುರಿಯನ್ನ ಕೊಡ್ತಾನೆ ಬರ್ತಾ ಇದ್ರು. ಆದ್ರೆ ಅವ್ರಿಗೆ ಏನ್ ಸಿಗ್ಲಿಲ್ಲ ಅಂತ ಕೇಳಿದ್ರೆ ವಿಮೋಚನೆ ಸಿಗ್ಲಿಲ್ಲ, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇರ್ಲಿಲ್ಲ. ವರ್ಷ ಏನ್ ಮಾಡ್ಬೇಕು, ಆತನ ಪಾಪಗಾಗಿ, ಆತನ ಮನಸ್ಸಲ್ಲಿ ಆತನ ಪಾಪಗಾಗಿ ಏನ್ ಮಾಡ್ಬೇಕಂತ ಕೇಳಿದ್ರೆ ತನ್ನನ್ನ ಅದು ಶುದ್ಧೀಕರಣೆ ಮಾಡೋದಕ್ಕೆ ಇವ್ರು ಏನ್ ಮಾಡ್ಬೇಕು, ಒಂದು ಪ್ರಾಣಿನ ಕೊಡ್ತಾ ಬರ್ತಾ ಇರುವಾಗ ಇವಾಗ ಕ್ರಿಸ್ತನ್ ಏನ್ ಹೇಳ್ತಾನೆ ನೋಡ್ರಿ. ಇವಾಗ ಅವರು ಸ್ಥಾನಿಕನಾದ ಯೋಹನ ಹೇಳುವ ವಿಷಯ ಏನಂತ ಕೇಳಿದ್ರೆ ಈ ಲೋಕದ ಪಾಪವನ್ನು ಅಲ್ವಾ ವಿಮೋಚನವಾಗಿ ಅಂತ ಹೇಳ್ತಾರೆ. ಸಹೋದರ ಸಹೋದರರೇ, ಎಲ್ಲರೂ ಪಾಪಗಾಗಿ ಆತನು ನೇಮಿಸಿದಂತ ಕುರಿ ಅಂತ ಹೇಳ್ತಾನೆ ನೋಡ್ರಿ. ಅವಾಗ ಒಬ್ಬೊಬ್ರು ಪಾಪಗಾಗಿ ಕೊಟ್ಟಿದ್ದು, ಆತನ ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಕೊಟ್ಟಿದ್ರು, ಆತನ ದೇಶಕ್ಕಾಗಿ ಕೊಟ್ಟಿದ್ರು. ಆದ್ರೆ ಇವಾಗ ಎಲ್ಲರೂ ವಿಮೋಚನವಾಗಿ ಆ ಯಜ್ಞದ ಕುರಿ ಅಂತ ಕ್ರಿಸ್ತನನ್ನ ತೋರಿಸಿದ್ರು. ಒಂದು ವಾಕ್ಯ ಓದನ, ಮತ್ತೆ 20ನೇ ಅಧ್ಯಾಯ 28ನೇ ವಾಕ್ಯ. ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ ಬಂದನು. ತನ್ನ ಸೇವೆ ಮಾಡಿಕೊಳ್ಳೋದಕ್ಕೆ ಬಂದಿಲ್ಲ, ಆತನು ಸೇವೆ ಮಾಡಿ ಅನೇಕರನ್ನ ಬಿಡಿಸಿಕೊಳ್ಳೋದಕ್ಕೆ ತಾನು ಪ್ರಾಣವನ್ನು ಈಡು ಕೊಡೋದಕ್ಕೆ ಆತನು ಬಂದನು ಅಂತ ನಾವು ನೋಡಿದ್ವಿ. ಸಹೋದರ ಸಹೋದರರೇ, ಆತನು ಸೇವೆ ಮಾಡಿಸ್ಕೊಳ್ಳಕ್ಕೆ ಬಂದಿಲ್ಲ. ಇದು ನೋಡ್ರಿ ಎಷ್ಟೊಂದು ವಿಷಯ ಅಂತ ಕೇಳಿದ್ರೆ ಇದೇ ರ್ಯಾನ್ಸಮ್ ಸ್ಯಾಕ್ರಿಫೈಸ್. ಎಲ್ಲರೂ ವಿಮೋಚನವಾಗಿ ಆತನನ್ನು ಒಪ್ಪಿಕೊಡಕ್ಕೆ ಬಂದನು, ಆತನು ಸೇವೆ ಮಾಡಕ್ಕೆ ಬಂದನು ಹೊತ್ತು ಅದು ಸೇವೆ ಮಾಡಿಸ್ಕೊಳ್ಳಕ್ ಬಂದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಸಹೋದರ ಸಹೋದರರೇ, ಇದು ಬಹಳ ಮುಖ್ಯ. ಇದು ನಮ್ಮ ಒಬ್ಬೊಬ್ರು ಈ ದೇವದರ್ಶನ ಕೂಡ ಅದರೊಳಗೆ ಆ ಒಂದು ಅದ ಏನಂತ ಕೇಳಿದ್ರೆ ಪರಲೋಕಕ್ಕೆ ಹೋಗುವ ಆತನ ಕ್ರಿಸ್ತನ ಮೂಲಕ ಆತನ ಹೆಜ್ಜೆಚಾಡಲ್ಲಿ ಅವರು ಒಬ್ರು ಒಳಗೆ ಅಂಗಳದೊಳಗೆ ಹೋಗ್ತಾರೆ ಅಂತ ಕೇಳಿದ್ರೆ ಇದನ್ನ ಫಸ್ಟ್ ತಿಳ್ಕೊಬೇಕು. ಈ ಜ್ಞಾನ ಎಲ್ಲರಿಗೂ ಇರ್ಬೇಕು. ಏನೇನ ಅಂತ ಕೇಳಿದ್ರೆ ಅದು ಕೂಡ ಓದ್ಬಿಡೋಣ. 1ನೇ ತಿಮೋಥಿಗೆ ಇದಲ್ಲ, ಅವಾಗವಾಗ ಯಾವಾಗೂ ಈ ದೇವದರ್ಶನ ಗುಡಾರದಲ್ಲಿ ಇದು ಇಬ್ರು ಬಗ್ಗೆ ಮಾತಾಡುತ್ತೆ ಅಂತ ಮುಂಚೆನೆ ಹೇಳಿದ್ದೀನಿ. ಒಂದು ಕ್ರಿಸ್ತನ ಬಗ್ಗೆ, ಇನ್ನೊಂದು ಸಭೆ ಬಗ್ಗೆ. ಇವೆರಡೇ ಏನಾಗುತ್ತೆ ಅಂತ ಕೇಳಿದ್ರೆ ಮತ್ತೆ ಅದನ್ನ ಧ್ಯಾನ ಮಾಡ್ತಾ ಏನಾಗುತ್ತೆ ನಮ್ಮ ಮನಸ್ಸಲ್ಲಿ ಅವ ಎಲ್ಲ ಪೂರೈಸಿ ಅದರಲ್ಲಿ ತುಂಬಿಕೊಂಡಿರ್ತದೆ. ಅದು ಮುಖ್ಯ. ಇವಾಗ ಅದು ಇನ್ನೊಂದು ವಾಕ್ಯ ಕೂಡ ಓದ್ಬಿಡೋಣ. 1ನೇ ತಿಮೋಥಿಗೆ 2ನೇ ಅಧ್ಯಾಯ 5-6 ವಾಕ್ಯ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿಯು. ನೋಡಿ ಸಹೋದರ ಸಹೋದರರೇ, ಎಲ್ಲರ ವಿಮೋಚನವಾಗಿ ಅಂತ ಹೇಳುವಾಗ ಇದಕ್ಕೆ ಬಹಳ ಮುಖ್ಯವಂತ ಒಂದು ಪದವಿದೆ ಇಂಗ್ಲಿಷ್ ಅಲ್ಲಿ, ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅಂತ ಹೇಳ್ತಾರೆ ಅಲ್ವಾ. ರ್ಯಾನ್ಸಮ್ ಇದು ಎಲ್ಲರಿಗೂ ಬೈಬಲ್ ಅಲ್ಲಿ ರ್ಯಾನ್ಸಮ್ ಅಂತ ಬರೆದಿದೆ. ಅದರಲ್ಲಿ ಏನು ವಿಶೇಷ, ನಮಗೇನು ವಿಶೇಷ?
ಅದರಲ್ಲಿ ರ್ಯಾನ್ಸಮ್ ಅಂತ ಬರ್ದಿದೆ, ಅದರಿಂದ ರ್ಯಾನ್ಸಮ್ ಅಂತ ಹೇಳ್ತಾರೆ ಎಲ್ಲರೂ. ಆದ್ರೆ ಆ ರ್ಯಾನ್ಸಮ್ನ ಪದವನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ಬಹಳ ಮುಖ್ಯ. ಯಾರಾದ್ರೂ ಹೇಳಿ, ಇದು ರ್ಯಾನ್ಸಮ್ಗೆ ಗ್ರೀಕ್ ಅಲ್ಲಿ ಏನಂತ ಒಂದು ಪದ ಇದೆ? ಯಾರಾದ್ರೂ ಹೇಳ್ತೀರಾ? ರ್ಯಾನ್ಸಮ್ಗೆ ಗ್ರೀಕ್ ಅಲ್ಲಿ ರ್ಯಾನ್ಸಮ್ ಅಂದ್ರೆ ಅರ್ಥ ಏನು? ಸೋದರಿಯರೇ, ಎಲ್ಲರೂ ವಿಮೋಚನವಾಗಿ ಅಂತ ಹೇಳೋದು. ಆದ್ರೆ ಇದಕ್ಕೆ ಯಾಕಂದ್ರೆ ಇದು ಯಾವ ಭಾಷೆಯಲ್ಲಿ ಕೂಡ ಏನಾಗ್ಲಿಲ್ಲ ಅಂತ ಕೇಳಿದ್ರೆ ಅದು ಸರಿಯಾದ ರೀತಿಯಲ್ಲಿ ಹೇಳಿಲ್ಲ. ಈಡುಬಳಿ ಅಂತ ಕೊಟ್ಟಿದ್ದಾರೆ, ಈಡುಬಳಿ ಅಂತ ಕೊಟ್ಟಿದ್ದಾರೆ. ಸರಿ ಈಡುಬಳಿ ಅಂತ ಹೇಳಿ, ಹೇಳಿ ಸರ್. ಸರಿ ಸಮಾನವಾದ ಬೆಲೆ. ಇಂಗ್ಲಿಷ್ ಅಲ್ಲಿ ಒಂದು ಪದ ಇದೆ ಏನ್ರಿ? ಈಡುಬಲಿ. ಅದೇ ಇಂಗ್ಲಿಷ್ ಅಲ್ಲಿ ಅಲ್ರಿ, ಇಂಗ್ಲಿಷ್ ಅಲ್ಲಿ ಒಂದು ಪದ ಇದೆ. ರ್ಯಾನ್ಸಮ್ಗೆ ಗ್ರೀಕ್ ಅಲ್ಲಿ ಒಂದು ಪದ ಇದೆ, ಗ್ರೀಕ್ ಅಲ್ಲಿ. ಕರಸ್ಪಾಂಡಿಂಗ್. ವೆರಿ ಗುಡ್. ಆಂಟಿಲೂಟ್ರಾನ್ ಅಂತ ಅಲ್ವಾ? ಆಂಟಿಲೂಟ್ರಾನ್ ಅಂತ ಹೇಳುವಾಗ ಸೋದರರೇ, ಇದು ಏನಪ್ಪಾ ಅರ್ಥ ಅಂತ ಹೇಳಿದ್ರೆ ಕರಸ್ಪಾಂಡಿಂಗ್ ಪ್ರೈಸ್. ಇವಾಗ ಹೇಳಿದ್ರಲ್ಲ ಸಿಸ್ಟರ್, ಕನ್ನಡದಲ್ಲಿ ಹೇಳಿದ್ರು ಸರಿ ಸಮಾನವಾದ ಒಂದು ವಿಷಯ. ಆ ಸರಿ ಸಮಾನ ಏನಪ್ಪಾ? ಏನು ಸರಿ ಸಮಾನವಾಗಿದ್ದಂತ ವಿಷಯ ಏನು ಅಂತ ಕೇಳಿದ್ರೆ ಇದನ್ನ ಅರ್ಥ ಮಾಡ್ಕೋ. ಇದೆ ಕ್ರಿಸ್ತನನ್ನು ನಮಗೂ ಇಲ್ಲಿರುವ ಬೇರೆ ಕ್ರೈಸ್ತರಿಗೂ ಇರುವ ಒಂದು ವ್ಯತ್ಯಾಸ ಏನಂತ ಕೇಳಿದ್ರೆ, ಸರಿ ಸಮಾನವಾದ ಅಂತ ಹೇಳುವಾಗ ಅವರು ಮನುಷ್ಯನಾಗಿ ಲೋಕಕ್ಕೆ ಆದಾಮನಿಗೆ ಸರಿ ಸಮಾನವಾಗಿ ಬಂದಿದ್ದನ್ನ ಅವರು ಒಪ್ಕೊಳ್ಳೋದಿಲ್ಲ. ಅವ್ರು ಏನ್ ಹೇಳ್ತಾರೆ? ತಂದೆ ದೇವರೇ ಏನ್ ಮಾಡ್ತಾರೆ? ಇಲ್ಲಿಗೆ ಮಾಂಸದಲ್ಲಿ ಬಂದ್ರು ಅಂತ ಅವ್ರು ನೋಡ್ತಾರೆ. ಇದು ಆದಾಮನಿಗೆ ಅದು ಕಂಪೇರ್ ಮಾಡಲ್ಲ ಅಂತ. ಆದ್ರೆ ಬೈಬಲ್ ಏನ್ ಹೇಳುತ್ತೆ? ಈ ಸತ್ಯವೇದ ಏನ್ ಹೇಳ್ತದೆ ಅಂತ ಕೇಳಿದ್ರೆ, ಮೊದಲನೇ ಆದಾಮು ಮತ್ತೆ ಎರಡನೇ ಆದಾಮು, ಮೊದಲನೇ ಆದಾಮ್ ಮಾಡಿದಂತ ತಪ್ಪಿಗೆ ಎರಡನೇ ಆದಾಮ್. ಇವಾಗ ನೋಡ್ರಿ, ಮೊದಲನೇ ಆದಾಮು ಎರಡನೇ ಆದಾಮ್ ಅಂತ ಎಲ್ಲಿ ಕೊಡುತ್ತೆ ಅಂತ ಹೇಳಿದ್ರೆ ಸೋದರಿಯರೇ, ಬೈಬಲೇ ತೋರಿಸ್ತದೆ. ಆದ್ರೆ ಇವ್ರು ಒಪ್ಪಿಕೊಳ್ಳೋದಿಲ್ಲ. ಇದು ಎಲ್ಲರಿಗೂ ಈ ಜ್ಞಾನ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಆದ್ರೆ ಯಾರು ಇದನ್ನ ಒಪ್ಪಿಕೊಳ್ತಾರೆ ಅಂತ ಕೇಳಿದ್ರೆ, ಒಪ್ಪಿಕೊಳ್ಳುವ ಮನಸ್ಸು ಮಾತ್ರ ಇಲ್ಲ. ಆ ಸತ್ಯದ ಬೆಳಕು ಯಾರಿಗಿದೆಯೋ ಅವರೇ ಆ ಯಜ್ಞ ವೇದಿ ಹತ್ರ ಹೋಗೋದಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತೀವಿ ಸಹೋದರ. ಹಾಗಿರುವಾಗ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಸಹೋದರರೇ, ಇಲ್ಲಿ ನೋಡ್ರಿ, ಅವಾಗ ಒಂದ್ ಯಾಕೆಪ್ಪ ಅಂತ ಹೇಳುವಾಗ ಒಂದು ವಾಕ್ಯ ಓದೋಣ. ಆ ಒಂದು ಇದು ಆಂಟಿಲೂಟ್ರಾನ್ ಹೇಳುವಾಗ ಸರಿ ಸಮಾನ. ಏನಪ್ಪ ಸರಿ ಸಮಾನ ಇತ್ತು? ಏನ್ರಿ, ಏನ್ ಸರಿ ಸಮಾನವಾಗಿತ್ತು? ಬ್ರದರ್, ಕೈಗೆ ಕೈ, ಕಣ್ಣಿಗೆ ಕಣ್ಣು, ಈ ತರ ಇತ್ತು ಬ್ರದರ್. ಕೈಗೆ ಕೈಗೂ ಕಣ್ಣಿಗೂ ಕಣ್ಣು, ಜೀವಕ್ಕೆ ಜೀವ. ಓಕೆ, ಈ ಸರಿ ಸಮಾನ ಅಂತ ಹೇಳುವಾಗ ಏನಪ್ಪಾ, ಹೆಂಗೆ ಸರಿ ಸಮಾನ ಅಂತ ಕೇಳಿದ್ರೆ ಸಹೋದರರೇ, ಆದಾಮನನ್ನು ದೇವರು ಯಾವ ತರ ಸೃಷ್ಟಿ ಮಾಡಿದ್ರು ಅಂತ ಕೇಳಿದ್ರೆ ದೇವರಿಗಿಂತ ಸ್ವಲ್ಪ ಕಡಿಮೆಯಾಗಿ ಸೃಷ್ಟಿ ಮಾಡಿದ್ರು. ಅದೇ ತರ ಯೇಸು ಕ್ರಿಸ್ತನ ಕೂಡ ದೇವದೂತರಕ್ಕಿಂತ ಸ್ವಲ್ಪ ಕಡಿಮೆಯಾಗಿ ಸೃಷ್ಟಿ ಮಾಡಿದಂತ ವಾಕ್ಯ ಇದೆಯಾ? ಹೌದು, ಇಬ್ರಿಯ ಪತ್ರಿಕೆಯಲ್ಲಿ ಐತ್ರಿ. ಪತ್ರಿಕೆದಲ್ಲಿ ಎಲ್ಲಿದೆ? ಇಬ್ರಿಯ ಪತ್ರಿಕೆಯಲ್ಲಿ ನಾವು ಎಲ್ಲಿ ನೋಡ್ತೀವಿ ಅಂತ ಕೇಳಿದ್ರೆ ಸಹೋದರರೇ, ಸರಿ ಸಮಾನವಾಗಿ ಕ್ರಿಸ್ತನಿಗೆ ಅಲ್ವಾ ನಾವು ನೋಡ್ತೀವಿ. ಏನಂತ ನೋಡುವಾಗ ಕರೆಕ್ಟ್ ಆಗಿ ಸಹೋದರರೇ, ಕ್ರಿಸ್ತನನ್ನ ಕೂಡ ತಂದೆ ದೇವರು ಯಾವ ತರ ಆದಾಮನ ತರ ಇಲ್ಲಿಗೆ ಸ್ವಲ್ಪ ಕಡಿಮೆಯಾಗಿ ಕ್ರಿಸ್ತನನ್ನ ಉಂಟು ಮಾಡಿದ್ರು ಅಂತ ನಾವು ನೋಡ್ತೀವಿ. ವಾಕ್ಯವಾದನ 2ನೇ ಅಧ್ಯಾಯದಲ್ಲಿ, ಇಬ್ರಿಯ 2ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸುವು ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಈ ವಾಕ್ಯ ನೋಡ್ಬೇಕಾದ್ರೆ ಯೇಸು ಈಗ ಸ್ವಲ್ಪ ಕಡಿಮೆಯಾಗಿ ಸೃಷ್ಟಿ ಮಾಡಿದ್ರು. ಅದೇ ತರ ಆದಾಮ್ನ ಹೆಂಗೆ ಸೃಷ್ಟಿ ಮಾಡಿದ್ರು ಅಂತ ವಾಕ್ಯ ಎಲ್ಲಿದೆ? ಈ ಕೀರ್ತನೆ 8ನೇ ಅಧ್ಯಾಯದಾಗ ಐತ್ರಿ. ವೆರಿ ಗುಡ್. ಕೀರ್ತನೆ 8:5 ನಾವು ನೋಡ್ತೀವಿ ಸಹೋದರ ಓದನ ಸಿಸ್ಟರ್, ಹಂಗೆ ಓದ್ರಿ, ಅವಾಗ ಗೊತ್ತಾಗುತ್ತೆ. ಇದನ್ನ ಓದ್ರ ಅವನು ಸ್ವಲ್ಪ ಕಡಿಮೆಯಾಗಿ ಮಾಡಿದ್ದೀಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ. ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಇಟ್ಟಿದ್ದನ್ನ ಹಂಗೆ ನಾವು ಎಲ್ಲಿ ನೋಡ್ತೀವಿ ಅಂತ ಕೇಳಿದ್ರೆ ಸಹೋದರರೇ, ಕ್ರಿಸ್ತನನ್ನ ಆ ಒಂದು ಸರಿ ಸಮಾನವಾಗಿ ಸೃಷ್ಟಿ ಮಾಡಿದಂತ
ಆತನು ಹಂಗೆ ಪರಲೋಕದಿಂದ ಹಂಗೆ ಇಳಿದು ಬಂದಿದ್ದಿಲ್ಲ, ಪರಲೋಕದಿಂದ ಬಂದಿಲ್ಲ, ಇಲ್ಲಿ ಹುಟ್ಟಿ ಆದಾಮಿನ ತರ ಆತನ ಸೃಷ್ಟಿನ ಆದಾಮಿಗೆ ಸ್ವಲ್ಪ ದೇವದೂತರಿಗಿಂತ ಸ್ವಲ್ಪ ಕಡಿಮೆ, ಅದೇ ತರ ಕ್ರಿಸ್ತನು ಕೂಡ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಜೀವಕ್ಕೆ ಜೀವ ಆಂಟಿ ಲೂಟ್ರಾನ್ ಅಂತ ನೋಡ್ತೀವಿ. ಆದರೆ ಏನ್ ಸಮಾನ ಆಗ್ತದೆ ಅಂತ ಕೇಳಿದ್ರೆ ಆ ಮೊದಲನೇ ಆದಾಮು ಎರಡನೇ ಆದಾಮು ಅಂತ ನಾವು ನೋಡ್ತೀವಿ. ಇನ್ನೊಂದು ವಾಕ್ಯ ಕೂಡ ಓದೋಣ. 7ನೇ ಅಧ್ಯಾಯ, ಅದರಲ್ಲೇ ಹೆಬ್ರಿಯರಿಗೆ 7ನೇ ಅಧ್ಯಾಯ 26ನೇ ವಾಕ್ಯ. ಓದೋಣ ಬ್ರದರ್. ಹೆಬ್ರಿಯ 7:26. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಲಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವ ಅವನು ಆಗಿರುವನು. ಯಾವ ತರ ಆದಾಮನು ಇದ್ನು, ಮೊದಲನೇ ಸೃಷ್ಟಿ ಯಾವ ತರ ಇದ್ನು ಅದೇ ತರ ಕ್ರಿಸ್ತನು ಇದ್ನು. ಅದೇ ತರ ಇವ್ರು ಏನಾಗಿದೆ, ಮೊದಲನೇ ಆದಾಮು ಎರಡನೇ ಆದಾಮನಾಗಿ ಅದು ಸೂಚನೆ ಆಗ್ತದೆ. ಅದು ಕೂಡ ವಾಕ್ಯ ಓದನ 1ನೇ ಕೊರಿಂಥ್ಯ 15ನೇ ಅಧ್ಯಾಯ 15. 1ನೇ ಕೊರಿಂಥಿಯರಿಗೆ 15ನೇ ಅಧ್ಯಾಯ 45ನೇ ವಾಕ್ಯ. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ನೋಡಿದ್ರ ಕೊನೆಯ ಆದಾಮು, ಮೊದಲನೇ ಆದಾಮು, ಕೊನೆಯ ಆದಾಮು ಅಂತ ಬರುವಾಗ ಸಹೋದರ ಸಹೋದರಿ ಇಲ್ಲಿ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಸಹೋದರ ಸಹೋದರಿ ಆದಾಮನು ಇದು ನಾವು ಒಪ್ಪಿಕೊಳ್ಬೇಕಾಗಿರುವ ಒಂದು ವಿಷಯ, ಅದನ್ನ ಸ್ವೀಕರಿಸ್ಕೊಳ್ಬೇಕಾಗಿರುವ ಒಂದು ವಿಷಯ ಏನಂತ ಕೇಳಿದ್ರೆ, ಆದಾಮನು ಮೊದಲನೇ ಆದಾಮನು, ಎರಡನೇದು ಕ್ರಿಸ್ತನು ಇಲ್ಲಿ ಮನುಷ್ಯನಾಗಿ ಹುಟ್ಟಿದ್ದ. ಅದು ದೇವದೂರಕ್ಕಿಂತ ಸ್ವಲ್ಪ ಕಡಿಮೆಯಾಗಿ ಅವನು ಹುಟ್ಟಿದ್ರು ಅಂತ ಅದು ಸರಿ ಸಮಾನವಾಗಿ ನಾವ್ ಏನ್ ಮಾಡ್ಬೇಕಂತ ಕೇಳಿದ್ರೆ ಆತನ ಒಂದು ಆ ಯಜ್ಞದಲ್ಲಿ ಬರ್ತಾನೆ. ಇದನ್ನೇ ತೋರಿಸಿ ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಯೋಹಾನ ಮುಂಚೆ ನೋಡ್ರಿ ಎಲ್ಲಾ ಕುರಿಗಳನ್ನು ಎಲ್ಲಾ ಪ್ರಾಣಿಗಳನ್ನು ಆತನ ಪಾಪಗಾಗಿ ವಿಮೋಚನವಾಗಿ ಎಲ್ಲರೂ ಕೊಡ್ತಾ ಬಂದ್ರು, ಆ ಬಲಿಯಾಗಿ ಕೊಡ್ತಾ ಇದ್ರು, ಯಜ್ಞವಾಗಿ ಕೊಡ್ತಾ ಬರ್ತಾ ಇದ್ರು. ಆದ್ರೆ ಪಾಪವನ್ನು ವಿಮೋಚನವನ್ನು ಸಿಗ್ಲಿಲ್ಲ. ಈಗೋ ಈ ಪಾಪವನ್ನು, ಈ ಲೋಕದ ಪಾಪವನ್ನು ಎಲ್ಲರೂ ವಿಮೋಚನೆಗಾಗಿ ಈ ಕುರಿಯನ್ನು ತಂದೆಯ ದೇವರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳುವಾಗ ಸಹೋದರ ಸಹೋದರ ಇದೆ ಎಲ್ಲರೂ ಪಾಪವನ್ನು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ತಂದೆಯ ದೇವರು ಅದರ ಮುಖಾಂತರ ಎತ್ತಾರೆ. ಸರಿ, ಈಗಿರುವಾಗ ಇವಾಗ ಏನ್ ವಿಷಯ ಅಪ್ಪ ಅಂತ ಕೇಳಿದ್ರೆ, ಇದರಲ್ಲಿ ವಿಷಯ ಏನು ಅದಕ್ಕೆ ಅಂತ ಕೇಳಿದ್ರೆ, ಇದ್ರ ಮೇಲೆ ಈ ಯಜ್ಞ ವೇದಿಕೆ ಇದೆಯಾ, ಈ ವೇದಿ ಮೇಲೆ ಏನಾಗ್ತಾರೆ ಅಂತ ಕೇಳಿದ್ರೆ ಮಾಂಸಗಳೆಲ್ಲ ಆಗ್ತದೆ. ನಮಗೆಲ್ಲ ಗೊತ್ತಿದೆ ಆ ಮಾಂಸಗಳು ಏನಾಗ್ತವೆ ಆಗ್ತವೆ ಅಲ್ವಾ. ಈ ಮಾಂಸ ಮಾತ್ರ ಹಾಕಲ್ಲ, ಇನ್ನೊಂದು ಮುಖ್ಯವಾದ ವಿಷಯ, ಈ ವೇದಿ ಮೇಲೆ ಏನೆಲ್ಲ ಹಾಕ್ತಾರೆ ಗೊತ್ತಿದ್ಯಾ ಸಹೋದರ ಸಹೋದರಿಯರೇ? ಇವ್ರು ಮಾಂಸ ಹಾಕ್ತಾರ ಅಂತ ಕೇಳಿದ್ರೆ ಮಾಂಸ ಹಾಕೋದಿಲ್ಲ, ಚರ್ಮ ಹಾಕ್ತಾರ, ಚರ್ಮ ಹಾಕಲ್ಲ. ಇದ್ರಲ್ಲಿ ಬರೀ ಇನ್ನರ್ ಪಾರ್ಟ್ಸ್ ಅಂತ ಕೇಳಿದ್ರೆ, ಇನ್ನರ್ ಪಾರ್ಟ್ಸ್ ಬರೀ ಹೃದಯ, ಇನ್ನರ್ ಪಾರ್ಟ್ಸ್ ಮಾತ್ರನೇ ಅದು ಸುಡ್ತಾರೆ. ಅದು ಆಮೇಲೆ ನಾವು ನೋಡೋಣ ಏನಕ್ಕೆ ಅಂತ, ಆಮೇಲೆ ನೋಡೋಣ. ಆದ್ರೆ ಇದರಲ್ಲಿ ಮೇಲಿರುವ ಆ ಮಾಂಸ ಏನು ಸುಡ್ತಾರೋ ಅದನ್ನ ಯಾರು ತಿಂತಾರೆ ಅಂತ ಹೇಳಿದ್ರೆ, ಅಲ್ಲಿದ್ದಂತ ಯಾಜಕರು ಏನ್ ಮಾಡ್ತಾರೆ, ಅದರಲ್ಲಿ ತಿನ್ನಕ್ಕೆ ಪಾಲುಕಾರರಾಗಿದ್ದಾರೆ ಅಂತ ಅಲ್ವರ. ಹೌದು, ಹೀಗಿರುವಾಗ ಅದರಲ್ಲಿ ಇವಾಗ ನೋಡ್ರಿ ಆ ಮಾಂಸ ಅವ್ರು ತಿಂತಾ ಹೆಂಗೆ ಯಾಜಕರು ಅವ್ರು ತಿಂತಾರೋ ಅದೇ ತರ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಆ ಕ್ರಿಸ್ತನನ್ನ, ಯೇಸು ಕ್ರಿಸ್ತನನ್ನ, ಆ ಕುರಿ ಎನ್ನುವ ಆ ಯಜ್ಞ ವೇದಿ ಮೇಲೆ ಆತನ ಜೀವವನ್ನು ಆ ಶಿಲುಬೆ ಮೇಲೆ ಕೊಟ್ಟಿದ್ದಂತ ಆ ಜೀವ, ಆತನ ಶರೀರವನ್ನು ಕೊಟ್ಟಿದ್ದಂತ ಆ ವಿಷಯವನ್ನೇ ಕ್ರಿಸ್ತನೇ ನಮಗೆ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನನ್ನ ಮಾಂಸವನ್ನು ನೀವೇನ್ ಮಾಡ್ರಿ, ಯಾರದನ್ನ ತಿನ್ನಲ್ವೋ, ನನ್ನ ರಕ್ತವನ್ನು ಯಾರು ಕುಡಿಯಲ್ವೋ ಅವ್ರು ಏನಾಗಲ್ಲ ಅಂತ ಕೇಳಿದ್ರೆ ನನ್ನಲ್ಲಿ ಪಾಲಿಲ್ಲ ಅಂತ. ವಾಕ್ಯ ಓದನ. ಯೋಹನ 6ನೇ ಅಧ್ಯಾಯ 53ನೇ ವಾಕ್ಯ ಓದ್ರಿಂದ. ಯೋಹನ 6:53. ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ಕರೆಕ್ಟ್. ಈಗ ಆ ಕ್ರಿಸ್ತನ ಒಂದು ವಿಷಯ ನಮಗೆಲ್ಲ ಗೊತ್ತಿದೆ. ಇವಾಗ ನಾವು ಏನು ಪಾಲ್ಕೊಡ್ತೀವಿ ಅಂತ ಹೇಳಿದ್ರೆ, ಈಗ ಬರುವ ವಿಷಯ ಏನಕ್ಕೆ ನಾವು ಎದುರು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಕರ್ತನ ಅಲ್ವಾ, ಪ್ರತಿರಾಜ ಬೋಧನ
ಪ್ರಭು ರಾತ್ರಿ ಭೋಜನವನ್ನು ನಾವು ಬರ್ತಾ ಇದೆ. ಇವಾಗ ನಾವೇನೆಲ್ಲ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಈ ಕ್ರಿಸ್ತನ ಒಂದು ಈ ಪ್ರಭು ರಾತ್ರಿ ಭೋಜನದಲ್ಲಿ ಒಂದು ರೊಟ್ಟಿಯನ್ನ ಇಟ್ಟು, ಆಮೇಲೆ ಒಂದು ದ್ರಾಕ್ಷಿ ರಸವನ್ನ ಇಟ್ಟು ನಾವೇನ್ ಮಾಡ್ತೀವಿ, ಈ ರೊಟ್ಟಿಯನ್ನು ನಾವ್ ಏನಂತ ತಿಂತೀವಿ ಅಂತ ಕೇಳಿದ್ರೆ ಕ್ರಿಸ್ತನ ಒಂದು ಶರೀರ ಅಂತ ನಾವೇನ್ ಮಾಡ್ತೀವಿ, ನಾವು ತಿಂತಾ ಇದೀವಿ ಅಲ್ವಾ. ಸಹೋದರ ಸಹೋದರಿಯರೇ, ಇಲ್ಲಿ ನಾವೆಲ್ಲ ಏನ್ ಕೂಡ ಮಾಡ್ತೀವಿ ಅಂತ ಕೇಳಿದ್ರೆ, ನಾವು ಯಾವ ತರ ಪ್ರಾರ್ಥನೆ ಮಾಡ್ತೀವಿ ಅಂತ ಕೇಳಿದ್ರೆ, ಆ ರೊಟ್ಟಿಯನ್ನ ನೋಡಿ, ಈ ರೊಟ್ಟಿ ಏನನ್ನ ಸೂಚಿಸ್ತದೆ ಅಂತ ಕೇಳಿದ್ರೆ ಕ್ರಿಸ್ತನ ಶರೀರ ಅಂತ ನೋಡ್ತೀವಿ. ನೋಡ್ರಿ, ಇವಾಗ ಏನ್ ಹೇಳ್ತಾರೆ, ಆತನಲ್ಲಿ ಆತನ ಮಾಂಸ ಆತನ ರಕ್ತವನ್ನು ಯಾರು ಕುಡಿಲಿಲ್ವೋ, ಯಾರದ್ರಲ್ಲಿ ಪಾಲ್ಕೊಳ್ಳಲ್ವೋ, ಮತ್ತೆ ಓದನ, ಯೇಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನನ್ನು ಏನ್ರಿ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ಆತನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿದಿಲ್ಲ ಅಂದ್ರೆ ನಿಮ್ಮಲ್ಲಿ ಜೀವ ಇಲ್ಲ ಅಂತ ಹೇಳುವಾಗ, ಸಹೋದರ ಸಹೋದರರೇ, ಇವಾಗ ಇಲ್ಲಿ ನಡೆದಿದ್ದ ಘಟನೆ ನಮಗೆಲ್ಲ ಗೊತ್ತು. ಆ ಇಸ್ರಾಯೇಲ್ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವನು ಹೆಂಗಪ್ಪ ಇವನ ಒಂದು ಮಾಂಸ ಇವನ ರಕ್ತವನ್ನು ಕೊಟ್ಟು ತಿನ್ನುವಂತಾನೆ, ಇದು ನನ್ನ ದೇಹ ತಿನ್ನು ಅಂತ ಹೇಳ್ತಾರೆ, ಅದೇ ತರ ಈ ರಕ್ತವನ್ನು ಕುಡಿಬೇಕು ಅಂತ ಹೇಳ್ತಾರೆ. ಇದೆಲ್ಲ ಹೆಂಗೆ ಸಾಧ್ಯ? ಇದು ಯಾಕೆ ಇದು ಹಿಂಗೆ? ಬೇಕಂದ್ರೆ ನೀವು ಒಳ ಒಡಂಬಡಿಕೆಯಲ್ಲಿ ನ್ಯಾಮಗಳಲ್ಲಿ ಏನ್ ಹೇಳಿದ್ರಿ ಅಂತ ಕೇಳಿದ್ರೆ, ಯಾರಾದ್ರೆ ಹಸಿ ಮಾಂಸವನ್ನು ಕೊಟ್ರೆ, ಮಾಂಸ ಅಂತ ಕೊಟ್ರೆ ಇದನ್ನ ತಿನ್ಬೇಡ್ರಿ, ರಕ್ತವನ್ನು ಕುಡಿಬೇಡ್ರಿ ಅಂತ ಹೇಳಿರುವ ವಿಷಯದಲ್ಲಿ ಇಲ್ಲಿಗೆ ಕ್ರಿಸ್ತನು ಕೊಡುವಾಗ ಅದನ್ನ ಅವ್ರು ಹೆಂಗೆ ಅದನ್ನ ಎಕ್ಸೆಪ್ಟ್ ಮಾಡಕ್ ಸಾಧ್ಯ? ಹೆಂಗೆ ಸ್ವೀಕರಿಸ್ತಾರೆ? ಅದಕ್ಕೆ ಸಾಧ್ಯವಿಲ್ಲ. ಆಗಿರುವಾಗ ಇದ್ರ ಏನ್ ಅರ್ಥದಲ್ಲಿ ಹೇಳ್ತಾರೆ ಅಂತ ನಮ್ಗೆ ಗೊತ್ತಾಗ್ಬೇಕು. ಯಾರಿಗ್ ಮಾತ್ರ ಹೇಳ್ತಾರೆ ಸಹೋದರ ಸಹೋದರರೇ? ಇವಾಗ ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ, ಇವ್ರನ್ನ ಎಲ್ಲ ಬಿಟ್ಟು ಹೋಗ್ತಾರೆ. ಈ ಒಂದು ಮಾತು ಕೇಳಿದ ತಕ್ಷಣ ಎಲ್ಲರೂ ಬಿಟ್ಟು ಹೋಗ್ತಾರೆ. ಆದ್ರೆ ಅಪೊಸ್ತಲರುಗಳನ್ನ ಕ್ರಿಸ್ತನ ನೋಡಿ ಕೇಳ್ತಾರೆ, ನೀವು ಕೂಡ ಹೋಗಕ್ಕೆ ಸಿದ್ಧರಾಗಿದ್ದೀರಾ ಅಂತ ಕೇಳ್ತಾರೆ. ಅದು ಒಂದು ಕೂಡ ಓದ್ಬಿಡೋಣ ಬದರ್, ಅಲ್ಲಿ ಎಲ್ಲಿದೆ ಅದು? 60ನೇ 60ನೇ ವಾಕ್ಯ. ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳಾರೋ ಅಂದುಕೊಂಡರು. ಆಮೇಲೆ ಯೇಸು ತನ್ನ ಶಿಷ್ಯರು ಇದಕ್ಕೆ ಗುಣಗುಟ್ಟುತ್ತಾರೆಂದು ತನ್ನಲ್ಲಿ ತಿಳ್ಕೊಂಡು ಅವರಿಗೆ, ಈ ಮಾತಿನಿಂದ ನಿಮಗೆ ಬೇಸರವಾಯಿತೋ? ಹಾಗಾದರೆ ಮನುಷ್ಯ ಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರಿ ಹೋಗುವುದನ್ನು ನೀವು ನೋಡಿದರೆ ಏನನ್ನುವಿರಿ? ಇವಾಗ ಏನ್ ಹೇಳಿದ್ರು, ನಿಮಗೂ ಬೇಜಾರಾಯ್ತಾ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಸಹೋದರ ಸಹೋದರರೇ, ತಂದೆ ದೇವರು ಮತ್ತೆ ಕ್ರಿಸ್ತನ ಮುಖಾಂತರ ನಮಗೆ ಹೇಳುವ ಒಂದು ಮಾತು ಅಂತ ಕೇಳಿದ್ರೆ, ಆತನ ಶರೀರದಲ್ಲಿ ನಮಗೆ ಬಾಲಿಲ್ಲ ಅಂದ್ರೆ, ಆತನಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ನಾವು ಆ ಮಹಿಮೆಯಲ್ಲಿ ಕೂಡ ಪಾಲಿಲ್ಲ ಅಂತ ಹೇಳಿ ಹೀಗೆ ಹೇಳುವಾಗ, ಸಹೋದರ ಸಹೋದರರೇ, ಇಲ್ಲಿಗೆ ಆತನ ಮಾಂಸ ಅಂತ ಹೇಳುವಾಗ ಅದ್ರ ಏನ್ ಅರ್ಥದಲ್ಲಿ ಇಲ್ಲಿ ಹೇಳ್ತಾರೆ? ರೊಟ್ಟಿ, ಆತನ ರೊಟ್ಟಿಯನ್ನು ನೋಡಿ, ಈ ರೊಟ್ಟಿಯನ್ನು ನೀನು ನನ್ನ ದೇಹವಂತ ತಿನ್ನಬೇಕು ಅಂತ ಹೇಳ್ತಾರೆ. ಇದು ಯಜ್ಞದ ಈ ವೇದಿ ಮೇಲೆ ಕ್ರಿಸ್ತನ ಮಾಂಸವನ್ನು ಆ ಶಿಲುಬೆ ಮೇಲೆ ಕೊಡುವಾಗ ನನ್ನನ್ನ ನೀವೇನ್ ಮಾಡ್ರಿ, ನನ್ನನ್ನ ನೀವು ತಿನ್ಬೇಕು ಅಂತ ಹೇಳುವ ಮುಖ್ಯವಾದ ವಿಷಯ ಏನಂತ ಕೇಳಿದ್ರೆ, ಅದು ಯಾರಿಗ್ ಮಾತ್ರವೇ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಅವಾಗ ಆ ದೇವದರ್ಶನ ಗುಡಾರದಲ್ಲಿ ಅಂಗಳದಲ್ಲಿ ಇದ್ದಿದ್ದಂತ ಯಾಜಕರು ಮಾತ್ರವೇ ತಿನ್ನುವರು. ಅದೇ ತರ ಇಲ್ಲಿಗೆ ಯಾಜಕರು ಯಾರು ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ಓಡ್ತಾರೋ ಆತನನ್ನು ತಿನ್ನಕ್ಕೆ ಏನಿದೆ ಅಂತ ಕೇಳಿದ್ರೆ ಅವರಿಗೆ ಅಧಿಕಾರ ಉಂಟು ಅಂತ ಹೇಳ್ತಾರೆ. ಅದು ಎಲ್ಲಿದೆ ಅಂತ ಕೇಳಿದ್ರೆ ಒಂದು ವಾಕ್ಯ ಓದನ, ಹೆಬ್ರಿಯದಲ್ಲಿ 13ನೇ ಅಧ್ಯಾಯ 10ನೇ ವಾಕ್ಯ. ಹೆಬ್ರಿಯರಿಗೆ 13ನೇ ಅಧ್ಯಾಯ 10ನೇ ವಾಕ್ಯ. ನಮಗೊಂದು ಯಜ್ಞ ವೇದಿ ಉಂಟು, ಈ ವೇದಿಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯಹೂದ್ಯರ ಗುಡಾರದಲ್ಲಿ ಸೇವೆಯನ್ನು ನಡೆಸುವವರಿಗೆ ಹಕ್ಕಿಲ್ಲ. ನೋಡ್ರ, ಹಾಗಾದ್ರೆ ಸಹೋದರ, ನಮಗೆ ಒಂದು ವೇದಿಕೆ ಉಂಟು ಅಂತ ಕೇಳಿದ್ರೆ, ಯಜ್ಞ ವೇದಿ ಉಂಟು, ಈ ವೇದಿ ಮೇಲೆ ಇರುವ ಪದಾರ್ಥಗಳನ್ನು ತಿನ್ನೋದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಿದ್ದಂತ ಯಾಜಕರಿಗೆ ಹಕ್ಕಿಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಈ ವೇದಿಕೆಯಲ್ಲಿ ಇದ್ದಿದ್ದಂತ ಮಾಂಸವನ್ನು ತಿನ್ನೋದಿಕ್ಕೆ, ಆ ಯಜ್ಞ ವೇದಿ ಮೇಲೆ ಇರುವ ವಿಷಯಗಳನ್ನು ತಿನ್ನೋದಿಕ್ಕೆ ಯಾರಿಗೆ ಹಕ್ಕಿದೆ ಅಂತ ಕೇಳಿದ್ರೆ ನಮಗ್ ಮಾತ್ರವೇ ಹಕ್ಕಿದೆ ಅಂತ ಹೇಳ್ತಾರೆ. ಇದು ನೋಡ್ರಿ, ಇದು ಬಹಳ ಮುಖ್ಯ. ಹಂಗಾದ್ರೆ ತಿನ್ನೋದು ಬಹಳ ಮುಖ್ಯ ಅಲ್ವಾ? ಏನಪ್ಪಾ ಇದು ತಿನ್ನೋದು ಸೂಚಿಸ್ತದೆ? ಯಾಕೆ ರೊಟ್ಟಿಯನ್ನ ಕೊಟ್ರು? ಯಾಕೆ ರೊಟ್ಟಿಯನ್ನ ತೋರಿಸಿ ಇದು ನನ್ನ ದೇಹ ಅಂತ ಯಾಕೆ ಹೇಳಿದ್ರು? ನಮಗೆ ಬಹಳ ಕನ್ಫ್ಯೂಷನ್ ಇನ್ನ ತನಕ ಕೂಡ. ಬೈಬಲ್ ಸ್ಟೂಡೆಂಟ್ ಅಲ್ಲಿ ನಾವೆಲ್ಲ ಕೂಡ ಈ ಒಂದು ಪ್ರಭುರಾತ್ರಿ ಭೋಜನ ಮಾಡುವಾಗ ಏನ್ ಮಾಡ್ತೀರಿ ಅಂತ ಕೇಳಿದ್ರೆ,
ಈ ರೊಟ್ಟಿಯನ್ನ ಯಾವ ತರ ತಿಂತೀವಿ, ಈ ದ್ರಾಕ್ಷಾರಸನ ಯಾವ ತರ ಕುಡಿತೀವಿ ಅಂತ ಹೇಳಿದ್ರೆ ಇದು ಕ್ರಿಸ್ತನ ಮಾಂಸ ಅಂತ ನುಂಗ್ಬಿಡ್ತೀವಿ. ಅದನ್ನ ನುಂಗ್ಬಿಟ್ಟು ಇದು ನಮ್ಮ ಮನಸ್ಸಲ್ಲಿ ಇದು ಕ್ರಿಸ್ತನ ಶರೀರ ಅಂತ ಹಂಗೆ ನುಂಗ್ಬಿಡ್ತೀವಿ. ಅದೇ ತರ ಈ ದ್ರಾಕ್ಷಾರಸವನ್ನು ನೋಡ್ಬಿಟ್ಟು ಇದು ಕ್ರಿಸ್ತನ ರಕ್ತವಂತೂ ನಾವು ಕುಡಿದು ಬಿಡ್ತೀವಿ. ಇದು ಸರಿನಾ? ಇದು ಯಾವ ತರ ಏನಿದು? ಹಂಗಾದ್ರೆ ನಾವು ಕ್ರಿಸ್ತನ ದೇಹವನ್ನು ನಾವು ತಿಂತಾ ಇದ್ದೀರಾ? ಕ್ರಿಸ್ತನ ದೇಹವನ್ನು ನಾವು ತಿಂತಾ ಇದ್ದೀರಾ? ಅದೇ ತರ ರಕ್ತವನ್ನು ಕುಡಿತಾ ಇದ್ದೀರಾ? ಯೋಚನೆ ಮಾಡ್ರಿ, ಕ್ರಿಸ್ತನು ಅದಕ್ಕೆ ಹಂಗೆ ಕೊಟ್ರ? ಇಲ್ಲ. ಯಾಕಂತ ಕೇಳಿದ್ರೆ ಸಹೋದರರೇ, ಈ ಪ್ರಭುರಾತ್ರಿ ಭೋಜನ ಅವತ್ತು ಶಿಷ್ಯರುಗಳ 12 ಶಿಷ್ಯರುಗಳ ಜೊತೆಗೆ ಕೂತ್ಕೊಂಡು ಆತನು ಆ ರೊಟ್ಟಿಯನ್ನು ಅದನ್ನ ಹರಿದು ಅವರಿಗೆ ಕೊಡುವಾಗ, ಇದು ನನ್ನ ದೇಹ ಅಂತ ಹೇಳುವಾಗ ಕ್ರಿಸ್ತನು ಇನ್ನ ಸಾಯಲಿಲ್ಲ. ಕ್ರಿಸ್ತನು ಮಾರನೇ ದಿವಸ 3 ಗಂಟೆಗೆ ಆತನು ಆ ಶಿಲುವೆ ಮೇಲೆ ಸಾಯ್ತಾನೆ. ಅದಕ್ಕೆ ಮುಂಚೆನೆ ಪ್ರಭುರಾತ್ರಿ ಭೋಜನವನ್ನು ಇಟ್ಟಿ ಇವಾಗ ಆ ರೊಟ್ಟಿಯನ್ನು ಹರಿದು ಕೊಡ್ತಾರೆ. ಮುರಿದು ಕೊಡುವಾಗ ಇದು ನನ್ನ ದೇಹ ಅಂತ ಹೇಳ್ತಾರೆ. ಹಾಗಾದ್ರೆ ಸಾಯಕ್ ಮುಂಚೆ ಈ ರೊಟ್ಟಿ ಹೆಂಗೆ ದೇಹ ಆಯ್ತು? ಸಾಯಕ್ ಮುಂಚೆ ಇದು ಹೆಂಗೆ ಈ ದ್ರಾಕ್ಷಾರಸ ಹೆಂಗೆ ರಕ್ತವಾಯ್ತು? ಹಾಗಾದ್ರೆ ನೀವು ಇದನ್ನ ದೇಹವಾಗಿ ತಿನ್ನೋದು ಹೇಗೆ? ಬ್ರದರ್, ಸೂಚನೆ, ಅವ್ರ ದೇಹಕ್ಕೆ ಸೂಚನೆ. ಕರೆಕ್ಟ್. ಸೂಚನೆ ಏನ್ ಸೂಚನೆ? ಏನಕ್ಕೆ ರೊಟ್ಟಿಯನ್ನು ಕೊಟ್ಟರು? ಸೂಚನೆ ಬಹಳ ಮುಖ್ಯ. ಇದು ಏನ್ ಹೇಳಿ? ಅವ್ರ ದೇಹ ನೀತಿವಂತಿಕೆಯನ್ನ ಸೂಚಿಸ್ತೈತಿ. ಇದು ನಾವು ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳುವ ಒಂದು ವಿಷಯ ಅಲ್ವಾ? ಏನಂತ ಕೇಳಿದ್ರೆ ಆತನ ನೀತಿಗಾಗಿ ಕೊಟ್ಟಿರುವ ಆತನ ಮಾಂಸ ನಾವು ತಿಂತೀವಿ ಅಂತ. ಸಹೋದರರೇ, ನಾವು ಅಳವಡಿಸ್ಕೋಬೇಕು. ಇವಾಗ ನಾನು ಏನ್ ಹೇಳ್ತೀನಿ ಅಂತ ಕೇಳಿದ್ರೆ, ಇವಾಗ ನೋಡ್ರಿ, ಇದರಲ್ಲೇ ಅದಕ್ಕೆ ಯೇಸು ಕ್ರಿಸ್ತನು ಇಲ್ಲಿ ಹೇಳುವಾಗ ಅದರ ಒಂದು ಬಹಳ ಮುಖ್ಯವಾದ ಅರ್ಥವಿದೆ. ಏನ್ ಅರ್ಥ ಅಂತ ಕೇಳಿದ್ರೆ, ಇದನ್ನ ಮಾತ್ರ ಓದ್ಬಿಟ್ಟು ನಾವು ಮುಂದಿನ ಭಾಗ ಬರವಾರ ನಾವು ನೋಡೋಣ. 6ನೇ ಅಧ್ಯಾಯ ನೋಡೋಣ. 6ನೇ ಅಧ್ಯಾಯದಲ್ಲಿ ಸಹೋದರರೇ, ಯೋಹನ 6ನೇ ಅಧ್ಯಾಯದಲ್ಲಿ 48ನೇ ವಾಕ್ಯದಲ್ಲಿ ಓದೋಣ. ನಿಜ ನಿಜವಾಗಿ ಹೇಳುತ್ತೇನೆ, ಜೀವ ಕೊಡುವ ರೊಟ್ಟಿ ನಾನೇ. ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರೂ ಸತ್ತು ಹೋದರು. ಪರಲೋಕದಿಂದ ಇಳಿದು ಬರುವ ರೊಟ್ಟಿ. ಸಹೋದರರೇ, ಏನ್ ಹೇಳ್ತಾರೆ ಗೊತ್ತಾ? ಜೀವ ಕೊಡುವ ರೊಟ್ಟಿ ನಾನೇ ಅಂತ ಹೇಳ್ತಾರೆ. ಏನಪ್ಪ ಇದು ಅರ್ಥ? ಜೀವ ಕೊಡುವ ರೊಟ್ಟಿ ನಾನೇ. ನಿಮ್ಮ ಹಿರಿಯರು ಅಡವಿದಲ್ಲಿ ಅವ್ರು ಏನಾಗಿದ್ರು, ಮನ್ನವನ್ನು ತಿಂದ್ರು ಕೂಡ ಸತ್ರು ಅಂತ ಒಂದು ವಿಷಯ ಹೇಳ್ತಾರೆ. ಜೀವ ಕೊಡುವ ರೊಟ್ಟಿ ನಾನೇ ಅಂತ ಹೇಳುವಾಗ, ರೊಟ್ಟಿಯಲ್ಲಿ ಇವಾಗ ರೊಟ್ಟಿ ಅಂತ ಬರುವಾಗ ನಾವು ರೊಟ್ಟಿ ಮನೆಯಲ್ಲಿ ಮಾಡ್ತೀವಲ್ಲ, ಆ ರೊಟ್ಟಿ ಅಂತ ತಿಳ್ಕೊಂಡ್ಬಿಡ್ರಿ. ನಾವು ರೊಟ್ಟಿ ಯಾವಾಗ ಪ್ರಭುರಾತ್ರಿ ಭೋಜನದಲ್ಲಿ ರೊಟ್ಟಿ ತಿಂತೀರಿ, ಫೈನ್, ಅದು ರೊಟ್ಟಿಯನ್ನ ಸೂಚನೆ. ರೊಟ್ಟಿ ಅನ್ನೋದು ಸಹೋದರರೇ, ಅದು ಒಂದು ತಿನ್ನುವ ಪದಾರ್ಥ ಅಂತ ಹೇಳಿರಿ. ನಮ್ಮ ಭೋಜನ ಅಂತ ಹೇಳ್ತಾರೆ. ನಮ್ಮ ಭೋಜನ ಅಂತ ಅರ್ಥ. ಓಕೆ, ಈಗ ನೋಡ್ರಿ, ಈ ಭೋಜನ ನಾನೇ ನಿಜವಾಗಿ ನಾನೇ ಜೀವ ಉಳ್ಳ ಭೋಜನ ಅಂತ ಬರಬೇಕು. ಐ ಆಮ್ ದ ಟ್ರೂ ಬ್ರೆಡ್. ಅದು ರೊಟ್ಟಿ ಅಂತ ಬ್ರೆಡ್ ಅಂತ ಬರುವಾಗ ನೋಡ್ರಿ, ಇವಾಗ ನಾವು ಒಂದು ಪ್ರಾರ್ಥನೆ ಮಾಡ್ತೀವಲ್ಲ, ಪರಲೋಕದ ದೇವರಲ್ಲಿ ಏನ್ ಹೇಳ್ತಾರೆ, ನನಗೆ ದಿನ ಏನ್ ಕೊಡ್ರಿ? ಅನುದಿನದ ಆಹಾರ ಕೊಡು ದೇವ್ರೇ. ಆಹಾರ ಕೊಡಿ ಅಂತ ಹೇಳ್ತೀವಲ್ಲ, ಅದಕ್ಕೂ ಕೂಡ ಅಲ್ಲಿ ಇಂಗ್ಲಿಷ್ ಅಲ್ಲಿ ಬ್ರೆಡ್ ಅಂತ ಕೊಟ್ಟಿದ್ದಾರೆ. ಬ್ರೆಡ್, ಗಿವ್ ಅಸ್ ಡೈಲಿ ಬ್ರೆಡ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಬ್ರೆಡ್ ರೊಟ್ಟಿ ಅಂತ ಅರ್ಥನಾ? ಆಹಾರ ಅಂತ ಅರ್ಥ. ಇದೇ ಆಹಾರ ಹೇಳ್ತಾರೆ, ನಾನು ಜೀವ ಕೊಡುವ ಆಹಾರ. ಏನಕ್ಕೆ ಹಿಂಗೆ ಹೇಳ್ತಾರೆ ಅಂತ ಕೇಳಿದ್ರೆ, ಈ ಎಲ್ಲಾ ಜನರು ಆದಾಮಿಂದ ಬಂದಿರುವರು ಎಲ್ಲರೂ ಯಾವಾಗ ಆದಾಮನು ತಪ್ಪು ಮಾಡಿದನೋ ಆವಾಗಿಂದ ನಾವೆಲ್ಲ ಬದುಕಿರೋದು ಆಹಾರದ ಮೇಲೆ ಅಲ್ವಾ? ನಾವು ನಮ್ಮ ಜೀವವೆಲ್ಲ ಯಾವ್ದ್ರಲ್ಲಿ ಇದೆ ಅಂತ ಕೇಳಿದ್ರೆ, ನಾವು ತಿಂದ್ರೆ ಮಾತ್ರವೇ ಜೀವವಾಗಿ ಇರ್ತೀವಿ. ಹಾಗಾದ್ರೆ ನಮಗೆ ಜೀವ ಕೊಡುವುದು ಆಹಾರ ಅಂತ ಹೇಳ್ತಾರೆ. ಈ ಆಹಾರ ಏನಾಗ್ತದೆ ಅಂತ ಕೇಳಿದ್ರೆ, ಸಹೋದರರೇ, ನಾವು ದಿನ ತಿಂತಾ ಇರ್ತೀವಿ. ಒಂದು ವೇಳೆ ನಾವು ಯಾವಾಗ ಆಹಾರ ತಿನ್ನಲ್ವೋ, ಯಾವಾಗ ನಾವು ಕುಡಿಯಲ್ವೋ, ಆಹಾರ ತಿನ್ನಲ್ವೋ,
ಆವಾಗ ನಮ್ಮ ಸ್ವಲ್ಪ ದಿನದಲ್ಲಿ ನಮ್ಮ ಪ್ರಾಣ ನಮ್ಮ ಬಿಟ್ಟು ಹೋಗ್ಬಿಡ್ತದೆ. ಹಾಗಾದ್ರೆ ನಮ್ಮ ಜೀವ ಯಾವುದು? ಆಹಾರನೇ ನಮ್ಮ ಜೀವ. ಇವಾಗ ನಾವು ಅನ್ಕೊಂಡಿದ್ದೀವಿ, ನಾವು ಇವಾಗ ಕೆಲಸ ಮಾಡೋದು ಏನಕ್ಕೆ, ನಾವು ದುಡಿಯೋದು ಏನಕ್ಕೆ, ನಾವು ಓಡ್ತಾ ಇರೋದು ಏನಕ್ಕೆ ಅಂದ್ರೆ ದಿನ ದಿನ ತಿನ್ನಬೇಕು ಆಹಾರ. ಯಾಕಂದ್ರೆ ನಾವು ಜೀವವಾಗಿ ಇರ್ಬೇಕು. ನಾವೆಲ್ಲ ಕೂಡ ಜೀವದಲ್ಲಿ ಆ ಒಂದು ಜೀವದ ಮೇಲೆನೆ ಆಹಾರದಲ್ಲಿ ಇರ್ತೀವಿ. ನೋಡ್ರಿ, ಕಷ್ಟ ಅಂತ ಬರುವಾಗ ಸಹೋದರ ಸಹೋದರಿಯರೇ, ನಮಗೆ ಇಂಥ ಹಿಂಸೆ ಬಂದಿಲ್ಲ. ಹೊಟ್ಟೆ ಹಸಿತಾ ಇರುವಾಗ, ನಮಗೆ 4-5 ದಿವಸ ಬಂದು ಊಟ ಇಲ್ದಿರೋ ಟೈಮಲ್ಲಿ ನಮಗೆ ಬಹಳ ಸುಂದರವಾಗಿ ಯಾವುದೇ ಒಂದು ಉಡುಗೊರೆಗಳನ್ನು ನಮಗೆ ಕೊಟ್ರೆ ಕೂಡ ಅದು ನಮಗೆ ಶ್ರೇಷ್ಠವಾಗಿ ಇರುವುದಿಲ್ಲ. ಆದ್ರೆ ಒಂದು ಲೋಟ ಗಂಜಿ ಕೊಟ್ಟು ಬಿಟ್ರೆ, ಒಂದು ಲೋಟ ಗಂಜಿ ನಮಗೆ ಕಾಯ್ತಾ ಇರ್ತೀವಿ. ಯಾಕಂದ್ರೆ ನಮಗೆ ಪ್ರಾಣ ಹೋಗುವ ಒಂದು ಸ್ಥಿತಿಯಲ್ಲಿ ಗಂಜಿ ಕೊಡುವಾಗ ಆ ಗಂಜಿ ನಮಗೆ ಪ್ರಾಣವಾಗಿರ್ತದೆ ಹೊತ್ತು ಬೇರೆ ಯಾವ ವಿಷಯನೂ ಇರಲ್ಲ. ಅದೇ ತರನೇ ಹೇಳ್ತಾರೆ, ನೀವೆಲ್ಲ ಬದುಕಿರೋದು ಈ ಆಹಾರ ಮೇಲೆ. ಇವಾಗ ಹೇಳ್ತಾರೆ, ನಿನಗೆ ನಿಜವಾಗಿ ರೊಟ್ಟಿ ಆಹಾರ. ಇನ್ನು ಮುಂದೆ ನನ್ನ ಜೀವ, ನನ್ನ ಶರೀರ, ನಾಳೆ ಶಿಲುಬೆ ಮೇಲೆ ನನ್ನ ಶರೀರವನ್ನು ಕೊಡ್ತೀನಿ. ಆ ಶರೀರ ಕೊಡೋದ್ರಿಂದ ನಾನು ನಿಮಗೆ ಆಹಾರವಾಗ್ತೀನಿ ಹೊತ್ತು ಹೇಳ್ತಾರೆ ಹೊತ್ತು ನೀನು ರೊಟ್ಟಿಯೇ ನನ್ನ ಮಾಂಸ ನೀನು ತಿನ್ನು ಅಂತ ಹೇಳ್ತಿಲ್ಲ. ಅದಕ್ಕೆ ಇಲ್ಲಿ ವಾಕ್ಯ ಏನ್ ಹೇಳ್ತಾರೆ, ಜೀವ ಕೊಡುವ ರೊಟ್ಟಿ ನಾನೇ. ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನ ತಿಂದು ಕೂಡ ಸತ್ತೋದ್ರು. ಯಾಕೆ ಅಂತ ಕೇಳಿದ್ರೆ, ಈ ಲೋಕದಲ್ಲಿ ನೋಡ್ಬೇಕಾದ್ರೆ ಮನುಷ್ಯರಲ್ಲಿ ಬಹಳ ಶ್ರೇಷ್ಠವಾದ ಒಂದು ಉನ್ನತವಾದ ಒಂದು ಆಹಾರ ಯಾರಿಗೆ? ಇಸ್ರೇಲ್ ಮಕ್ಕಳಿಗೆ ತಂದೆ ದೇವರು ಒಂದು ಮನ್ನವನ್ನು ಕೊಟ್ಟಿದ್ರು. ಯಾರು ತಿಂದಿಲ್ಲ ಇನ್ನ ತನಕ. ಅದು ಪರಲೋಕದಿಂದ ದೂತರುಗಳು ತಿನ್ನುವ ಒಂದು ಮನ್ನವನ್ನು ಕೊಟ್ಟಿದ್ರು. ಆ ಮನ್ನ ತಿಂದು ಕೂಡ ಇವ್ರು ಸತ್ತೋದ್ರು ಅಂತ ಹೇಳ್ತಾರೆ. ಮನ್ನ ತಿಂದ್ರು, ಅದು ಪರಲೋಕದಿಂದ ಕೊಟ್ಟ ಮನ್ನ. ಅದು ಕೊಟ್ರೆ ಕೂಡ ಅವ್ರು ಸತ್ತೋದ್ರು. ಹಂಗಾದ್ರೆ ಅದು ಕೂಡ ಟೆಂಪರವರಿನೇ. ಹಾಗಾದ್ರೆ ನೀವು ತಿನ್ನುವ ಎಲ್ಲಾ ಪದಾರ್ಥಗಳು, ಇವಾಗ ಎಲ್ಲಾ ಭೋಜನವು ಕೂಡ ಟೆಂಪರವರಿ. ನೀನ್ ಸಾಯ್ತೀಯಾ? ಈಗ ನಾನು ನಾಳೆ ಶಿಲುಬೆ ಮೇಲೆ ಕೊಡ್ತೀನಿ ನನ್ನ ಶರೀರ. ಇನ್ನು ಮುಂದೆ ನನ್ನ ಜೀವ ಕೊಟ್ಟಿರುವ ನಾನೇ ನಿಮ್ಮ ಭೋಜನ ಅಂತ ಹೇಳ್ತಾನೆ. ಆದ್ರಿಂದ ಕ್ರಿಸ್ತನ ಶಿಲುಬೆ ಮೇಲೆ ಕೊಟ್ಟಿರುವ ಶರೀರವೇ ನನ್ನ ಭೋಜನ ಅಂತ ನಾವು ತಿನ್ನಬೇಕು ಹೊತ್ತು ಕ್ರಿಸ್ತನ ಮಾಂಸವನ್ನೇ ತಿನ್ನೋದು ಅದು ತಪ್ಪಾಗ್ತದೆ. ಸೊ ಆಗಿರುವಾಗ ಸಹೋದರ ಸಹೋದರರೇ, ಇದಕ್ಕೆ ಇಲ್ಲಿಗೆ ನಾವು ಹೆಬ್ರಿಯದಲ್ಲಿ ಓದುವಾಗ ಇದು ಯಾರಿಗೆ ಉಂಟು ಅಂತ ಕೇಳಿದ್ರೆ, ಮತ್ತೆ ಓದೋಣ. ಹೆಬ್ರಿಯದಲ್ಲಿ 13ನೇ ಅಧ್ಯಾಯ 10ನೇ ವಾಕ್ಯ. ನಮಗೊಂದು ಯಜ್ಞವೇದಿ ಉಂಟು, ಈ ಈ ವೇದಿಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯಹೂದ್ಯರ ಗುಡಾರದಲ್ಲಿ ಸೇವೆಯನ್ನು ನಡೆಸುವವರಿಗೆ ಹಕ್ಕಿಲ್ಲ. ಅವ್ರಿಗೆ ಅದು ಹಕ್ಕಿಲ್ಲ ಅಂತ ಹೇಳ್ತಾರೆ. ಯಾಕಂತ ಕೇಳಿದ್ರೆ, ಅವ್ರು ಯಾಜಕರಾಗಿರ್ಬೋದು, ದೇವರು ಹಾಕಿಕೊಂಡಿರೋ ಮಕ್ಕಳಾಗಿರ್ಬೋದು. ಆದ್ರೆ ಈ ವೇದಿಕೆ ಮೇಲೆ ಇರುವ ಇದನ್ನ ತಿನ್ನೋದಿಕ್ಕೆ, ಈ ಮಾಂಸವನ್ನು ಈ ಯಜ್ಞವೇದಿ ಮೇಲೆ ಇರುವ ಇದನ್ನ ತಿನ್ನೋದಿಕ್ಕೆ ಅವ್ರ ಹಕ್ಕಿಲ್ಲ. ಹಂಗಾದ್ರೆ ನಮಗೆ ಈ ಹಕ್ಕು ಸಿಗ್ತಿದೆ. ಈ ಹಕ್ಕು ಯಾರು ದೇವದರ್ಶನ ಗುಡಾರದಲ್ಲಿ ಮುಂದೆ ಹೋಗಿ ಮೊದಲು ಅವರ ಆ ಒಂದು ವಿಮೋಚನವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋದು, ಈಡು ಬಲಿಯನ್ನ ಯಾರು ಅರ್ಥ ಮಾಡ್ಕೊಂತಾರೋ, ಕ್ರಿಸ್ತನ ಒಂದು ಆ ಈಡು ಬಲಿಯನ್ನ ಯಾರು ಅರ್ಥ ಮಾಡ್ಕೊಂತಾರೋ ಆತನ ಅದರಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ತಾರೆ. ಹಂಗಾದ್ರೆ ತಿನ್ನೋದ್ರಂದ್ರೆ ಏನರ್ಥ ಸಹೋದರ ಸಹೋದರಿಯರೇ? ನಾವು ತಿನ್ನಬೇಕು ಅಂತ ಹೇಳ್ತೀವಿ. ತಿನ್ನೋದ್ರಂದ್ರೆ ಏನರ್ಥ? ರೊಟ್ಟಿಯನ್ನ ತಿನ್ನಬೇಕು ಅಂತ ಹೇಳುವಾಗ ರೊಟ್ಟಿಯನ್ನ ಹಂಗೆ ನಾವು ತಿನ್ನುತ್ತೀವಿ. ಅದರ ಅರ್ಥ ಏನು? ನಿಜವಾದ ಅರ್ಥ ಏನು ಗೊತ್ತಾ? ವಾಕ್ಯ ಏನ್ ಹೇಳುತ್ತೆ? ಅವರ ಜೀವಿತವನ್ನ ನಮ್ಮಲ್ಲಿ ಅಳವಡಿಸ್ಕೋಬೇಕು. ಏನ್ ಹೇಳ್ತಾರೆ ನೋಡೋಣ. ಏನಪ್ಪಾ ಅದು ಅಂತ ಹೇಳುವಾಗ ಸಹೋದರ ಸಹೋದರಿಯೇ, ನಮಗೆ ತಿನ್ನೋದು ಅಂದ್ರೆ ಅದರ ಅರ್ಥ ಏನು ಅಂತ ಕೇಳಿದ್ರೆ, ನಾವು ವಾಕ್ಯ ಕೂಡ ಓದ್ಬಿಟ್ಟು ಇದನ್ನ ಮುಗಿಸೋಣ. ಸಹೋದರ ಸಹೋದರಿ, ಏನಪ್ಪಾ ತಿನ್ನೋದು ಅಂತ ಕೇಳಿದ್ರೆ ಓದೋಣ ಒಂದು ವಾಕ್ಯ ನೋಡ್ರಿ. ಮತ್ತೆ ನಾವು ಯೋಹಾನ ತಿಳ್ಕೊಳ್ರಿ 6ನೇ ಅಧ್ಯಾಯದಲ್ಲಿ 54ನೇ ವಾಕ್ಯ ಓದ್ಲಬಹುದು. 2 ವಾಕ್ಯ ಮಾತ್ರ ಓದ್ ಸಾಕು. 6ನೇ ಅಧ್ಯಾಯ ನೋಡ್ರಿ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ನನ್ನ ರಕ್ತವನ್ನು ಕುಡಿಯುವವನು
ಏನ್ ಮಾಡ್ತಾನಂತೆ? ನಿತ್ಯ ನಿತ್ಯ ಜೀವವನ್ನು ಅಂತಾನೆ. ಆಮೇಲೆ 55ನೇ ವಾಕ್ಯ ಓದಿ ಬ್ರದರ್. ಯಾಕೆಂದರೆ 51. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ. ನನ್ನ ಮಾಂಸವನ್ನು ತಿನ್ನೋದು ಅಂದ್ರೆ ಅರ್ಥ ಏನಂತ ಕೇಳಿದ್ರೆ, ಅದಕ್ಕೆ ಒಂದು ಅರ್ಥ ಇದೆ. ಏನಂತ ಕೇಳಿದ್ರೆ, ಅದು ವಾಕ್ಯ ಓದನ ಸಹೋದರ ಸಹೋದರಿಯರೇ. ಯೋಹನ 11ನೇ ಅಧ್ಯಾಯ 25-26. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವರು ಸತ್ತರೂ ಬದುಕುವರು. ನೋಡ್ರ, ಇದೇ ವಾಕ್ಯನೇ ಅಲ್ಲಿ ಇರೋದು. ತಿನ್ನೋದು ಅನ್ನೋದು ಏನ್ ಅರ್ಥ ಅಂತ ಕೇಳಿದ್ರೆ, ನನ್ನ ನಂಬುವನು. ಅದೇ ನೋಡ್ರಿ, ಆತ್ಮೀಯ ರೀತಿಯಲ್ಲಿ ತಿನ್ನೋದು ಅನ್ನೋದು ಏನ್ ಗೊತ್ತಾ? ಮನಪೂರ್ವಕವಾಗಿ ತನ್ನ ನಂಬೋದೆ ನನ್ನನ್ನು ತಿಂದಿದ್ದೀಯ ಅಂತ ಅರ್ಥ. ಆಗ ತಿನ್ನುವಾಗ ನೋಡ್ರಿ ಏನ್ ಹೇಳ್ತಾರೆ, ನಾನು ಮತ್ತೆ ಓದಿ ಬರ್ತಾರೆ ಅದನ್ನ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ನೋಡ್ರ, ಎಂದಕ್ಕೂ ಸಾಯಲ್ಲ. ಇದೇ ವಾಕ್ಯ 6ನೇ ಅಧ್ಯಾಯದಲ್ಲಿ 51ನೇ ವಾಕ್ಯದಲ್ಲಿ ನಾವು ಓದುವಾಗ ಈ ವಿಷಯನೇ ಕ್ಲಿಯರ್ ಆಗಿ ಹೇಳ್ತಾರೆ. 6:51 ಮತ್ತೆ ಓದ್ರಿ, ಇವಾಗ ಅರ್ಥ ಆಗುತ್ತೆ ನೋಡ್ರಿ. 51 ಬ್ರದರ್. 51. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಇದೇ ಸದಾಕಾಲ ಬದುಕುವನು. ಅಲ್ಲಿ ನನ್ನನ್ನು ನಂಬುವನು ಸದಾಕಾಲ ಬದುಕುವನು, ನನ್ನನ್ನು ತಿನ್ನುವನು ಸದಾಕಾಲ ಬದುಕುವನು. ಹಂಗಾದ್ರೆ ತಿನ್ನೋದು ಅನ್ನೋದು ಕ್ರಿಸ್ತನನ್ನು ನಂಬುವುದು. ಆ ತಿನ್ನುವಾಗ ಆತನ ಜೀವವೇ ಅಂತ ಹೇಳಿ ತಿನ್ನೋದು ಯಾರೋ, ಆ ಮನಸ್ಸಲ್ಲಿ ತಿನ್ನೋದು ಯಾರೋ, ಇದು ಇನ್ನು ಮುಂದೆ ನನಗೆ ಯೇಸು ಕ್ರಿಸ್ತನೇ ಆಧಾರ ಅಷ್ಟೇ. ಆತನ ಶರೀರ ಕ್ರಿಸ್ತು ಶಿಲುಬೆ ಮೇಲೆ ಕೊಟ್ಟಿದ್ನಲ್ಲ, ಆ ಕೊಟ್ಟಿರುವ ಶರೀರವೇ, ಆತನ ಪ್ರಾಣ ಕೊಟ್ಟಿರುವ ವಿಷಯನೇ ಇನ್ನು ಮುಂದೆ ನನಗೆ ಆಹಾರ ಅಂತ ನಾವು ತಿನ್ನೋದ. ಆ ವೇದಿಕೆ ಮೇಲೆ ಇರೋದು ನಾವು ತಿನ್ನೋರು ಯಾರೋ ಅವರಿಗೆ ಹಕ್ಕು ಅಂತ ಹೇಳ್ಬೇಕು. ಇದನ್ನ ಇನ್ನ ಕೂಡ ಮುಂದೆ ಬರುವ ಪಾಠಗಳಲ್ಲಿ ಇನ್ನ ಅರ್ಥ ಮಾಡಿಕೊಳ್ಳೋದನ್ನ ಅನೇಕ ವಿಷಯಗಳಿದೆ ಸಹೋದರ ಸಹೋದರರೇ. ಆದ್ರಿಂದ ಈ ಒಂದು ಯಜ್ಞ ವೇದಿಯಲ್ಲಿ ಇನ್ನ ನಾವು ಏನಿಕೆ 5ಕ್ಕೆ 5, 5ಕ್ಕೆ 3 ಅಂತ ಕೊಟ್ಟಿದ್ದಾರೆ ಅಂತ ಇನ್ನ ನೋಡಿಲ್ಲ. ಇದು ಭಾಗ. ಇದನ್ನ ನಾವು ಹೆಂಗ್ ಪಾಲ್ಕೊಳ್ಳೋದು, ಇದರಲ್ಲಿ ನಮ್ಮನ್ನ ಹಕ್ಕು ಏನು ಅಂತ ಬರುವ ಮುಂದಿನ ವಾರ ಈ ಪಾಠಗಳನ್ನ ಇನ್ನು ನೋಡೋಣ. ತಂದೆ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೇನ್. ಸಹೋದರ ಸಹೋದರರೇ, ನಮ್ಮ ಸಹೋದರರು ಸಂತೋಷ್ ಬ್ರದರ್ ಇದಾರ, ಪ್ರಯತ್ನ ಮಾಡ್ತಾರ ಅವರು. ನಮ್ಮ ಮೋಹನ್ ರಾಜ್ ಬ್ರದರ್ ಇದ್ದೀರಾ? ಪ್ರಾರ್ಥನೆ ಮಾಡೋಣ ಬ್ರದರ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು, ಮೌನ್ನತನು, ಸರ್ವ ಸೃಷ್ಟಿಗೆ ಯಜಮಾನ ಆಗಿರ್ತಕ್ಕಂತ ಪರಲೋಕದ ಜೀವುಳ್ಳ ನಮ್ಮ ತಂದೆಯಾದ ದೇವ್ರೆ, ಮತ್ತೊಂದು ಆವರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಸಂಜೆ ವೇಳೆಯಲ್ಲಿ ಆ ಬ್ರದರ್ ಮೂಲಕ ಯಜ್ಞವೇದ ಕುರಿತು, ಯಜ್ಞವೇದಿಗೆ ಇರುವಂತ ಅದರ ಅರ್ಥಗಳು, ರಹಸ್ಯವಾಗಿರ್ತಕ್ಕಂಥ ವಿಷಯಗಳು, ಯೇಸು ಕ್ರಿಸ್ತನಿಗೆ ಹೋಲಿಕೆ ಆಗಿರ್ತಕ್ಕಂಥ ಸಂಗತಿಗಳನ್ನು ಕುರಿತು ಅನೇಕ ವಿಷಯಗಳನ್ನು ಆ ಬ್ರದರ್ ಅವ್ರ ಮೂಲಕ ನಮ್ಗೆ ಕೊಟ್ಟಿದ್ದೀರಿ. ನಿಮಗೆ ಸ್ತೋತ್ರ ಮಾಡ್ತೇವೆ ದೇವರೇ. ಅವರನ್ನು ಹೆಚ್ಚಾಗಿ ಆಶೀರ್ವದಿಸ್ರಿ, ಜ್ಞಾನದಿಂದ